ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಇ ಫಾರ್ ಇಂಗ್ಲಿಷ್. ನಾನು ನಿಮ್ಮ ನಂದಾದೀಪ. ಇವತ್ತು ನಾವು ಡೇ 11 ಔಟ್ ಆಫ್ 30 ಡೇಸ್ ಇಂಗ್ಲಿಷ್ ಲರ್ನಿಂಗ್ ಚಾಲೆಂಜಲ್ಲಿ ಇದ್ದೀವಿ. ಆಲ್ಮೋಸ್ಟ್ ನಾವು 10 ಕ್ಲಾಸಸನ್ನು ಪ್ಯೂರ್ಲಿ ಆನ್ ಗ್ರಾಮರ್ ಆ್ಯಂಡ್ ಸೆಂಟೆನ್ಸ್ ಫಾರ್ಮೇಷನ್ ಕಲ್ತಿದ್ದೀವಿ. ಇವತ್ತಿಂದ ನಾವು ಕಿಕ್ ಸ್ಟಾರ್ಟ್ ಮಾಡೋಕೆ ಹೊರಟಿದ್ದೀವಿ. ಏನನ್ನ, ಯಾವ ರೀತಿ ನಾವು ಎವ್ರಿ ಡೇ ಲೈಫಲ್ಲಿ ಇಂಗ್ಲೀಷನ್ನು ಬಳಸ್ತೀವಿ. ಒಂದು ಸಿಚುವೇಶನ್ನಲ್ಲಿ ಒಬ್ಬರು ಏನಾದರೂ ಕ್ವೆಶನ್ ಕೇಳಿದಾಗ ಏನಂತ ಆನ್ಸರ್ ಮಾಡಬೇಕು ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಒಂದೇ ಕ್ವೆಶನ್ಗೆ 4-5 ಥರ ನಾವು ಆನ್ಸರ್ ಮಾಡ್ಬೋದು. ಯಾವ್ಯಾವ ಥರ ನಾವು ಆನ್ಸರ್ ಕೊಡ್ಬೋದು, ಯಾವ ಸಿಚುವೇಷನಲ್ಲಿ ನಾವು ಯಾವ ಥರ ಉತ್ತರ ಕೊಡ್ಬೋದು. ಈಗಾಗಲೇ ಒಂದು ಸೆಂಟೆನ್ಸ್ ಅಂದರೆ ಏನು, ಆ ಸೆಂಟೆನ್ಸ್ ಹೆಂಗೆ ವರ್ಕ್ ಆಗುತ್ತೆ, ಟೆನ್ಸಸ್ ಅಂದರೆ ಏನು, ಈಸ್, ಆ್ಯಮ್, ವಾಸ್ ಯಾವಾಗ ಬರ್ತವೆ, ಪ್ರಿಪೋಸಿಷನ್ ಅಂದ್ರೇನು, ಪೊಸಿಷನ್ ಎಲ್ಲಿದ್ದಾಗ ಏನಂತ ಹೇಳಬೇಕು, ಎಲ್ಲವನ್ನು 10 ಕ್ಲಾಸಸಲ್ಲಿ ನೀವು ಕಲ್ತಿದ್ದೀರಾ. ಸೊ ಇವಾಗೇನು, ಜಸ್ಟ್ ನಾವು ಆ 10 ಕ್ಲಾಸಲ್ಲಿ ಕಲ್ತಿರುವ ನಾಲೆಜನ್ನು ನಮ್ಮ ಡೇ ಟು ಡೇ ಮಾತಾಡುವಂತಹ ಇಂಗ್ಲೀಷಲ್ಲಿ ಬಳಸ್ತಾ ಹೋಗೋದು. ಸೊ ಇವತ್ತು ನಾವು ಒಂದು 10 ಸಿಚುವೇಶನ್ಸ್ನ ತೊಗೊಂಡು ಬಂದಿದ್ದೀವಿ. ಓಕೆ, ಒಂದು 10 ಸಿಚುವೇಶನ್ಸಲ್ಲಿ ನಾವು ಯಾವ ಸಿಚುವೇಷನ್ನಲ್ಲಿ ಯಾವ ಥರ ಆನ್ಸರ್ ಮಾಡ್ಬೋದು. ಯಾರೋ ಎದುರಿಗಿದ್ದವರು ನಮಗೆ ಕ್ವೆಶನ್ ಕೇಳಿದಾಗ, ಅಥವಾ ನಾವು ಬೇರೆ ಯಾರಿಗಾದರೂ ಯಾವ ಥರ ಕ್ವೆಶನ್ ಕೇಳಬೇಕು, ಕ್ವೆಶನ್ ಕೇಳಿದಾಗ ನಾವು ಯಾವ ಥರ ಆನ್ಸರ್ ಮಾಡ್ಬೋದು. ಒಂದು ಕ್ವೆಶನ್ಗೆ ಒಂದೇ ಥರ ಆನ್ಸರ್ ಇರುತ್ತಾ? ಇಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ನಾವೇ ಕನ್ನಡ ಮಾತಾಡುವಾಗ ನೀವು ಕೇಳೋ ಕ್ವಶನ್ಗೆ ನಾನೊಂಥರ ಆನ್ಸರ್ ಹೇಳ್ತೀನಿ, ಇನ್ನೊಬ್ರು ಒಂಥರ ಆನ್ಸರ್ ಹೇಳ್ತಾರೆ, ಇನ್ನೊಬ್ರು ಒಂಥರ ಆನ್ಸರ್ ಹೇಳ್ತಾರೆ. ಅದೇ ಥರ ಇಂಗ್ಲೀಷಲ್ಲಿ ಯಾರಾದರೂ ಕೇಳಿದಾಗ ನೀವು ಕೊಡುವಂಥ ಆನ್ಸರ್ ಮಲ್ಟಿಪಲ್ ವೇಯಲ್ಲಿ ನೀವು ಹೇಳ್ಬೋದು. ಯಾವುದಾದ್ರೂ ಒಂದನ್ನು, ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಚೂಸ್ ಮಾಡಿ ನೀವು ಆನ್ಸರ್ ಮಾಡ್ಬೋದು. ನಿಮಗೆ ಗೊತ್ತಿರುವಂಥ ಈ 10 ಕ್ಲಾಸಲ್ಲಿ ಕಲ್ತಿರುವಂತಹ ನಾಲೆಜ್ ಇಟ್ಕೊಂಡು ಇಂಗ್ಲೀಷ್ ಸೆಂಟೆನ್ಸನ್ನು ಫಾರ್ಮೇಷನ್ ಮಾಡೋಣ ಇವತ್ತಿಂದ. ಸೊ 11ನೇ ಕ್ಲಾಸಿಂದ ವಿ ಆರ್ ಪ್ರಾಕ್ಟೀಸಿಂಗ್ ಹೌ ಟು ಸ್ಪೀಕ್ ಇಂಗ್ಲೀಷ್ ಇನ್ ಡೇ ಟು ಡೇ ಲೈಫ್. ಓಕೆ, ಇವತ್ತಿನ ಕ್ಲಾಸಿಂದ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ 20 ಕ್ಲಾಸ್ಗಳು. ನೆಕ್ಸ್ಟ್ 20 ಕ್ಲಾಸ್ಗಳಲ್ಲಿ ಎವ್ರಿ ಡೇ ನಾವು ಯಾರಾದರೂ ಏನಾದರೂ ಕೇಳಿದಾಗ ಏನು ಆನ್ಸರ್ ಮಾಡಬೇಕು, ಎವ್ರಿ ಡೇಯಲ್ಲಿ ಸಿಚುವೇಶನ್ಸ್ ಹೆಂಗೆ ಬರ್ತವೆ. ನೀವು ಶಾಪ್ ಕೀಪರ್ ಆಗಿದ್ದೀರಾ, ಅಥವಾ ನೀವು ಶಾಪ್ಗೆ ಹೋಗಿ ಶಾಪಿಂಗ್ ಮಾಡ್ತಾ ಇದ್ದೀರಾ, ಅಥವಾ ಸುಮ್ಮನೆ ದಾರಿ ಹೋದಾಗ ಯಾರಾದರೂ ಮಾತಾಡ್ಸಿದ್ರಾ, ಯಾವುದು ಎಲ್ಲಿದೆ ಹೆಂಗಿದೆ ಅಂತ ಹೆಂಗೆ ಕೇಳೋದು, ಅದು ಕೇಳಿದಾಗ ಹೆಂಗೆ ಆನ್ಸರ್ ಮಾಡ್ಬೋದು. ಪ್ರತಿಯೊಂದು ಸಿಂಪಲ್ ಡೈಲಿ ಸಿಚುವೇಶನ್ಸ್ನ ತೊಗೊಂಡು ನಾವು ಇಂಗ್ಲೀಷನ್ನು ಕಲಿಯೋಣ. ಸೊ ತಡ ಮಾಡೋದು ಬೇಡ, ಪ್ಲೀಸ್ ಟ್ರೈ ಟು ಎಂಗೇಜ್ ಆಲ್ ದ 10 ಕ್ಲಾಸಸ್. ಈ ಕ್ಲಾಸಲ್ಲಿ 10 ಕ್ಲಾಸಲ್ಲಿ ಏನೇನೆಲ್ಲ ಕಲ್ತಿದ್ದೀರಾ ಅದನ್ನೆಲ್ಲನೂ ಇಲ್ಲಿ ತಂದು ನೀವು ಅಪ್ಲೈ ಮಾಡಬೇಕು. ಇಡೀ ಕ್ಲಾಸ್ ನೀವು ಎಂಗೇಜ್ಡ್ ಆಗಿ ಇರಬೇಕು. ನಾನು ಕ್ವೆಶನ್ಸ್ ಕೇಳ್ತಾ ಹೋದಂಗೆ ನೀವು ಕಮೆಂಟ್ಸಲ್ಲಿ ಆನ್ಸರ್ ಮಾಡ್ತಾ ಹೋಗಬೇಕು. ಓಕೆನಾ? ಆ್ಯಂಡ್ ಎಸ್, ಇವತ್ತಿಂದ ನಾವು ಸೆಂಟೆನ್ಸನ್ನು ಫಾರ್ಮ್ ಮಾಡೋಕ್ಕೆ ಕಲಿತೀವಿ. ಯಾವ ಸಿಚುವೇಷನಲ್ಲಿ ಯಾವ ಥರ ನಾವು ಇಂಗ್ಲೀಷನ್ನು ಮಾತಾಡ್ಬೋದು ಅನ್ನೋದನ್ನು ಕಲಿತೀವಿ. ಓಕೆ, ರೆಡಿ ಎವ್ರಿ ಒನ್? ಎಸ್, ಐ ನೋ ನೀವು 11th ಕ್ಲಾಸ್ಗಾಗಿ ವೇಟ್ ಮಾಡ್ತಾ ಇದ್ರಿ. ಐ ಆಮ್ ಸೋ ಸಾರಿ, ಲಿಟಲ್ ಬಿಟ್ ಲೇಟ್ ಆಯಿತು, ಸ್ವಲ್ಪನೇ ಲೇಟ್ ಆಯಿತು. ಆ್ಯಂಡ್ ಇನ್ಮೇಲೆ ರೆಗ್ಯುಲರ್ ಆಗಿ ಬರ್ತಾ ಹೋಗುತ್ತೆ. ಆ್ಯಂಡ್ ಎಸ್, ಫಸ್ಟ್ ಸಿಚುವೇಶನ್ ಯಾವ ಥರ ಬರುತ್ತೆ? ಮಾರ್ನಿಂಗ್ ಗ್ರೀಟಿಂಗ್. ಎದ್ದ ತಕ್ಷಣ ಇಂಗ್ಲೀಷ್ ಮಾತಾಡೋಣ. ಏನು ಮಾತಾಡೋಣ? ಗುಡ್ ಮಾರ್ನಿಂಗ್, ಹೌ ಆರ್ ಯು ಅಂತ ಕೇಳ್ತಾರೆ. ಯಾರೋ ದಾರಿಯಲ್ಲಿ ಬಿಟ್ಟಾಗ್ತಾರೆ, ನೀವು ವಾಕಿಂಗ್ ಹೋಗಿರ್ತೀರಾ. ಓಕೆ, ಅರ್ಲಿ ಮಾರ್ನಿಂಗ್ ಎಲ್ಲೋ ಯಾವುದೋ ಕೆಲಸಕ್ಕೆ ಹೋಗಿರ್ತೀರಾ. ಓಕೆ, ಗುಡ್ ಮಾರ್ನಿಂಗ್, ಹೌ ಆರ್ ಯು. ಯಾವುದೋ ಒಂದು ಪಾರ್ಕಲ್ಲಿ ಕೂತಿರ್ತೀರಾ, ಊರಿಗೆ ಹೋಗಿರ್ತೀರಾ, ಯಾರೋ ಹಳೆ ಫ್ರೆಂಡ್ ಬಿಟ್ಟಾಗ್ತಾರೆ, ಅಥವಾ ಯಾರೋ ನಿಮ್ಮ ಟೀಚರ್ಸ್ ಬಿಟ್ಟಾಗ್ತಾರೆ, ನಿಮ್ಮ ಸ್ಟೂಡೆಂಟ್ ಬಿಟ್ಟಾಗ್ತಾರೆ, ನಿಮ್ಮ ರಿಲೇಟಿವ್ ಭೇಟಿ ಆಗ್ತಾರೆ. ಓಕೆ, ಅವರೇನೋ ತುಂಬ ಶೋ ಮಾಡ್ತಾ ಇಂಗ್ಲೀಷಲ್ಲಿ ಕೇಳ್ತಾರೆ, ಗುಡ್ ಮಾರ್ನಿಂಗ್, ಹೌ ಆರ್ ಯು ಅಂತ ಕೇಳ್ತಾರೆ. ಆವಾಗ ನೀವು ಕನ್ನಡದಲ್ಲಿ ಆನ್ಸರ್ ಮಾಡಬೇಡಿ, ಬಿಕಾಸ್ ನಿಮಗೀಗ ಇಂಗ್ಲೀಷ್ ಗೊತ್ತು. ಸೊ ಇಂಗ್ಲೀಷಲ್ಲಿ ಆನ್ಸರ್ ಮಾಡೋಣ. ಏನಂತ ಆನ್ಸರ್ ಮಾಡ್ಬೋದು? ಐ ಆಮ್ ಫೈನ್, ಥ್ಯಾಂಕ್ ಯು. ಐ ಆಮ್ ಫೈನ್ ಹೇಳಿದ ಮೇಲೆ ಥ್ಯಾಂಕ್ ಯು ಹೇಳೋದು ಒಂದು ಫಾರ್ಮ್ಯಾಲಿಟಿ. ಏನಂದರೆ, ನೀವು ಹೆಂಗಿದ್ದೀರಾ ಅಂತ ಎದುರಿನವರು ವಿಚಾರಿಸ್ತಾ ಇದ್ದಾರೆ ಅಂದರೆ ದೇ ಆರ್ ಕನ್ಸರ್ನ್ಡ್ ಅಬೌಟ್ ಯು. ನೀವು ಹೆಂಗಿದ್ದೀರಾ ಅಂತ ತಿಳ್ಕೊಳ್ಳುವಂಥ ಹಂಬಲ ಅವ್ರಿಗಿದೆ ಅಂದರೆ ಹೀ ಈಸ್ ಕನ್ಸರ್ನ್ಡ್ ಅಬೌಟ್ ಯು. ಆ ಕನ್ಸರ್ನ್ಗೆ ನೀವು ಕೊಡುವಂತಹ ಥ್ಯಾಂಕ್ ಯು. ಅದು ಸುಮ್ಮನೆ ಏನೋ ಎಲ್ಲರೂ ಹೇಳ್ತಾರೆ ಅಂತ ಹೇಳಿ ಥ್ಯಾಂಕ್ ಯು ಹೇಳೋದಲ್ಲ. ಸೊ ಅವ್ರೇನೋ ಒಂದು ನಿಮಗೋಸ್ಕರ ಸ್ವಲ್ಪ ಟೈಮ್ ತೆಗೆದು ನೀವು ಹೆಂಗಿದ್ದೀರಾ ಅಂತ ಕೇಳೋವಂಥ ಕನ್ಸರ್ನ್ ಇಟ್ಕೊಂಡಿದ್ದಾರೆ ಅಂದರೆ ಅವ್ರನ್ನ ನೀವು ಥ್ಯಾಂಕ್ ಮಾಡಬೇಕು. ಸೇಮ್ ವೇ, ನೀವು ಯಾರಿಗಾದರೂ ಹೆಂಗಿದ್ದೀರಾ ಅಂತ ಕೇಳಿದಾಗ ಎದುರಿನವರು ಕೂಡ ಎಸ್ ಸರ್, ಐ ಆಮ್ ಫೈನ್, ಥ್ಯಾಂಕ್ ಯು ಅಂತ ಹೇಳಬೇಕು. ಓಕೆ, ದಟ್ ಇಸ್ ದ ಫಾರ್ಮ್ಯಾಲಿಟಿ. ನಾವು ಎದುರಿಗೆ ಇರೋರಿಗೆ ಕೊಡುವಂತಹ ರೆಸ್ಪೆಕ್ಟ್ ಅದು. ಡನ್. ಸೊ ಇನ್ಮೇಲೆ ಯಾರಾದರೂ ಕೇಳಿದರೆ ಹೌ ಆರ್ ಯು ಅಂತ ಕೇಳಿದರೆ ಐ ಆಮ್ ಫೈನ್ ಅಂತ ಅಷ್ಟೇ ಹೇಳಬಾರ್ದು, ಐ ಆಮ್ ಫೈನ್, ಥ್ಯಾಂಕ್ ಯು ಅಂತ ಹೇಳಬೇಕು. ಆ್ಯಂಡ್ ನೆಕ್ಸ್ಟ್, ಐ ಆಮ್ ಫೈನ್, ಥ್ಯಾಂಕ್ ಯು, ಹೌ ಆರ್ ಯು ಡೂಯಿಂಗ್ ಸರ್ ಅಂತ ಕೇಳ್ತೀವಿ. ನಾವು ಅವರು ನಮಗೆ ಹೌ ಆರ್ ಯು ಕೇಳಿದ್ದಾರೆ ಅಂತ ಹೇಳಿದರೆ ನಾವು ವಾಪಸ್ ಅದನ್ನೇ ಕೇಳಬಾರ್ದು, ಸ್ವಲ್ಪ ಇಂಪ್ರೂವ್ ಮಾಡಿ ಕೇಳೋಣ. ಹೌ ಆರ್ ಯು ಡೂಯಿಂಗ್ ಸರ್, ಹೌ ಆರ್ ಯು ಡೂಯಿಂಗ್ ಸರ್ ಅಂತ ಕೇಳಿದ್ರೆ ಸೇಮ್ ಎಕ್ಸಾಕ್ಟ್ಲಿ ಹೌ ಆರ್ ಯು ಅಂತ ಕೇಳ್ದಂಗೆ, ನೀವು ಹೆಂಗಿದ್ದೀರಾ ಸರ್, ಹೌ ಆರ್ ಯು ಡೂಯಿಂಗ್, ಹೌ ಆರ್ ಯು ಡೂಯಿಂಗ್ ಸರ್, ಹೌ ಆರ್ ಯು ಡೂಯಿಂಗ್ ಮ್ಯಾಮ್,
ಹೌ ಆರ್ ಯು ಡೂಯಿಂಗ್, ಜಸ್ಟ್ ನಿಮ್ಮ ಜೂನಿಯರ್ ಇದ್ದರೆ, ನಿಮ್ಗಿಂತ ಚಿಕ್ಕವರಿದ್ದರೆ ಹೌ ಆರ್ ಯು ಡೂಯಿಂಗ್ ಡಿಯರ್ ಅಂತ ಹಾಕ್ಬೋದು, ಹೌ ಆರ್ ಯು ಡೂಯಿಂಗ್ ಡಿಯರ್ ಅಂತ ಹಾಕ್ಬೋದು. ಸೊ ನೀವು ಹೆಂಗಿದ್ದೀರಾ ಅಂತ ಕೇಳೋಕ್ಕೆ ಅವ್ರು ಹೌ ಆರ್ ಯು ಅಂತ ಕೇಳಿದಾಗ ಎಕ್ಸಾಕ್ಟ್ಲಿ ಹೌ ಆರ್ ಯು ಅಂತ ಕೇಳೋಕ್ಕಾಗಲ್ಲ, ಅದು ಚೆನ್ನಾಗಿ ಅನ್ಸಲ್ಲ, ಕೇಳುವಾಗ ಕಾನ್ವರ್ಸೇಷನ್ ಸಂಭಾಷಣೆ ಚೆನ್ನಾಗಿ ಅನ್ಸಲ್ಲ. ಸೊ ಹೌ ಆರ್ ಯು ಸರ್ ಅಂದಾಗ ಐ ಆಮ್ ಫೈನ್ ಥ್ಯಾಂಕ್ ಯು, ಹೌ ಆರ್ ಯು ಡೂಯಿಂಗ್ ಅಂತ ಕೇಳಬೇಕು. ಸೊ ಈ ಥರ ನಾವು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬೇಕು. ಇಲ್ಲಿ ಐ ಆಮ್ ಫೈನ್, ನಾನು ಚೆನ್ನಾಗಿದ್ದೀನಿ, ಐ ಆಮ್ ಫೈನ್. ಥ್ಯಾಂಕ್ ಯು, ನಾನು ಚೆನ್ನಾಗಿದ್ದೀನಿ, ಧನ್ಯವಾದಗಳು ಅಂತ ಹೇಳೋಕ್ಕೆ ನಾನು ಎಲ್ಲ ಕನ್ನಡ ಟ್ರಾನ್ಸ್ಲೇಷನ್ನ ಕೊಟ್ಟಿದ್ದೀನಿ, ಸೊ ದ್ಯಾಟ್ ನಿಮಗೆ ಎಕ್ಸಾಕ್ಟ್ಲಿ ಯಾವ ಸಮಯದಲ್ಲಿ ಆ ಸೆಂಟೆನ್ಸನ್ನು ಯೂಸ್ ಮಾಡ್ಬೋದು ಅಂತ. ಇಂಗ್ಲೀಷ್ ಕಮ್ಸ್ ವಿತ್ ಪ್ರಾಕ್ಟೀಸ್ ಓನ್ಲಿ. ಓಕೆ, ಸ್ವಲ್ಪ ಬೇಸಿಕ್ ಗ್ರಾಮರ್ ನಿಮಗೆ ಗೊತ್ತಿರಬೇಕು, ಬಟ್ ನೆಕ್ಸ್ಟ್ 20 ಕ್ಲಾಸಲ್ಲಿ ನೀವು ನನ್ನ ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ ಯಾವ ಸೆಂಟೆನ್ಸಲ್ಲಿ ಯಾವ ಸಿಚುವೇಷನಲ್ಲಿ ಇಂಗ್ಲೀಷನ್ನು ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಇಂಗ್ಲೀಷ್ ಬರುತ್ತೆ. ನನ್ನ ಜೊತೆಗೆ ಇಂಗ್ಲೀಷ್ ಮಾತಾಡ್ತಾ ನಿಮ್ಗೆ ಇಂಗ್ಲೀಷ್ ಬರುತ್ತೆ. ಡನ್? ಎಸ್. ಸೊ ಗುಡ್ ಮಾರ್ನಿಂಗ್, ಹೌ ಆರ್ ಯು ಅಂತ ಯಾರಾದರೂ ಕೇಳಿದರೆ ಐ ಆಮ್ ಫೈನ್ ಥ್ಯಾಂಕ್ ಯು, ಹೌ ಆರ್ ಯು ಡೂಯಿಂಗ್ ಸರ್ ಅಂತ ಕೇಳಿ ಇನ್ಮೇಲೆ. ಓಕೆನಾ? ಸೊ ಯು ಹ್ಯಾವ್ ಲರ್ನ್ ಅ ನ್ಯೂ ಸೆಂಟೆನ್ಸ್ ಟುಡೇ, ಹೌ ಆರ್ ಯು ಡೂಯಿಂಗ್ ಸರ್ ಅಂತ ಕೇಳಿ. ಅಥವಾ ಯಾರಾದರೂ ಮೆಸೇಜ್ ಮಾಡಿದ್ರು ಅಷ್ಟೇ, ಹೌ ಆರ್ ಯು ಸರ್, ಗುಡ್ ಮಾರ್ನಿಂಗ್ ಸರ್, ಹೌ ಆರ್ ಯು ಅಂತ ಕೇಳಿದ್ರೆ ಐ ಆಮ್ ಫೈನ್ ಡಿಯರ್, ಥ್ಯಾಂಕ್ ಯು, ಹೌ ಆರ್ ಯು ಡೂಯಿಂಗ್ ಅಂತ ಟೆಕ್ಸ್ಟ್ ಮಾಡ್ಬೋದು. ಓಕೆನಾ? ಸೊ ಮೆಸೇಜಸ್ಸಲ್ಲಿ ಇದ್ದೀವಿ ಜಾಸ್ತಿ, ಕಾಲ್ಸು ಮೀಟಪ್ಗಿಂತ ಈ ಜನ್ರೇಷನು ಬರೀ ಮೆಸೇಜಲ್ಲೇ ಇದ್ದೀವಿ, ವಾಟ್ಸಪ್ ಮೆಸೇಜಲ್ಲಿ, ಇನ್ಸ್ಟಾಗ್ರಾಮ್ DM ಅಲ್ಲಿ ಅಲ್ವಾ? ಸೊ ಮೆಸೇಜ್ ಕೂಡ ನೀವು ಅದೇ ಥರ ಮಾಡ್ಬೋದು, ಹೌ ಆರ್ ಯು ಡೂಯಿಂಗ್ ಸರ್ ಅಂತ. ಓಕೆ, ಡನ್? ಎಸ್, ವಿ ಲರ್ನ್ ಒನ್ ಸೆಂಟೆನ್ಸ್. ಸೇಮ್ ಗುಡ್ ಮಾರ್ನಿಂಗ್ ಹೌ ಆರ್ ಯುಗೆ ಮತ್ತೆ ಹೆಂಗೆ ಆನ್ಸರ್ ಮಾಡ್ಬೋದು ಇದನ್ನು ಬಿಟ್ಟು? ಐ ಆಮ್ ಗುಡ್, ಐ ಆಮ್ ಫೈನ್ ಅಂತ ಅಷ್ಟೇ ಹೇಳೋದಲ್ಲ, ಐ ಆಮ್ ಗುಡ್, ವಾಟ್ ಅಬೌಟ್ ಯು? ಸೊ ಹೌ ಆರ್ ಯು ಡೂಯಿಂಗ್ ಸರ್ ಇದು ಒಂದೇ ರಿಪ್ಲೈ ಆದರೆ, ಸೆಕೆಂಡ್ ರಿಪ್ಲೈ ಯಾವ ಥರ ಕೇಳ್ಬೋದು? ಐ ಆಮ್ ಗುಡ್, ಹೌ ಅಬೌಟ್ ಯು? ನೀನು ಹೆಂಗಿದೆಯಾ ಅಂತ ಕೇಳ್ತೀವಲ್ಲ ನಾವು, ನೀವು ಆರಾಮಾಗಿದ್ದೀರಾ ಅಂತಲೂ ಕೇಳ್ತೀವಿ, ನೀವು ಹೆಂಗಿದ್ದೀರಾ, ನೀನು ಹೆಂಗಿದೆಯಾ, ತಾವು ಹೆಂಗಿದ್ದೀರಿ? ಸೊ ಈ ಕನ್ನಡ ಸೆಂಟೆನ್ಸ್ಗಳನ್ನು ನಾವು ಈ ಥರ ಹೇಳ್ತೀವಿ, ಹೌ ಅಬೌಟ್ ಯು, ನಾನು ಚೆನ್ನಾಗಿದ್ದೀನಿ, ಹೌ ಅಬೌಟ್ ಯು ಅಂತ ಕೇಳ್ತೀವಿ. ಓಕೆನಾ? ಯೂಸ್ ಮಾಡ್ತೀರಾ ಈ ಥರ ಸೆಂಟೆನ್ಸು? ನೆಕ್ಸ್ಟ್ ಟೈಮ್ ಯಾರಾದರೂ ಹೌ ಆರ್ ಯು ಅಂತ ಮೆಸೇಜ್ ಮಾಡಿದರೆ, ಎದುರಿಗೆ ಕೇಳಿದರೆ, ಯು ಹ್ಯಾವ್ ಟು ಯೂಸ್ ದಿಸ್. ಗಾಟ್ ದಿಸ್? ಸೊ ನೀವು ಫೈನ್ ಇದ್ದಾಗ, ಚೆನ್ನಾಗಿದ್ದಾಗ ಹಿಂಗೆ ಹೇಳ್ತೀರಾ. ಅಕಸ್ಮಾತಾಗಿ ಯಾರಿಗೂ ಹುಷಾರಿಲ್ಲ, ಯಾರನ್ನೋ ನೋಡೋಕೆ ಹೋಗಿರ್ತೀರಾ, ಓಕೆ, ಆವಾಗ ಹೌ ಆರ್ ಯು ಅಂತ ಅವ್ರನ್ನ ಕೇಳ್ತೀರಾ. ಅಥವಾ ನಿಮ್ಮನ್ನ ಯಾರು ನೋಡೋಕೆ ಬಂದಿರ್ತಾರೆ, ನಿಮ್ಗೆ ಹುಷಾರಿಲ್ಲ, ಗಾಡ್ಸ್ ಗ್ರೇಸ್, ಯಾರಿಗೂ ಹಂಗಾಗೋದು ಬೇಡ, ಎಲ್ಲರೂ ಆರಾಮಾಗಿರೋಣ. ಆ್ಯಂಡ್ ಆ ಥರ ಸಿಚುವೇಶನ್ಸಲ್ಲಿ ನಾವೇನು ಹೇಳ್ತೀವಿ, ನೀವು ಕೆಲಸದಿಂದ ಬಂದಿರ್ತೀರಾ, ಏನು ಕೆಲಸ ತುಂಬ ಸ್ಟ್ರೆಸ್ ಇದೆಯಾ, ಹೆಂಗಿದೆಯಾ ಅಂತ ಕೇಳಿದಾಗ, ನೋ ನಾಟ್ ಬ್ಯಾಡ್ ಬಟ್ ಜಸ್ಟ್ ಅ ಬಿಟ್ ಟಯರ್ಡ್ ಅಂತ ಹೇಳ್ತೀವಿ. ನಾಟ್ ಬ್ಯಾಡ್, ಆರಾಮಾಗಿದ್ದೀನಿ, ಪರವಾಗಿಲ್ಲ. ಸೊ ನಾವು ಫುಲ್ ಖುಷಿಯಾಗಿರಲ್ಲ, ಜೋಶಲ್ಲಿರಲ್ಲ, ಏನೋ ಹೆವಿ ವರ್ಕ್ ಸ್ಟ್ರೆಸ್ ಇರುತ್ತೆ, ಬಂದು ಕೂತ್ಕೊಂಡಿರ್ತೀವಿ, ಕೇಳ್ತಾರೆ ಏನಾಯಿತು ಸ್ಟ್ರೆಸ್ಸಲ್ಲಿ ಕಾಣ್ತಿದ್ಯಾ, ಹೌ ಆರ್ ಯು ಅಂತ ಕೇಳಿದಾಗ ನಾಟ್ ಬ್ಯಾಡ್, ಅಲ್ಲಿ ಜಸ್ಟ್ ಅ ಬಿಟ್ ಟಯರ್ಡ್. ಸೊ ಜಸ್ಟ್ ಅ ಬಿಟ್ ಅನ್ನುವಂಥ ಶಬ್ದನ ಸ್ವಲ್ಪ ಅಂತ ಯೂಸ್ ಮಾಡುವಾಗ, ಜಸ್ಟ್ ಅ ಬಿಟ್, ನಿಮ್ಗೆ ಇಷ್ಟನಾ, ನಿಮ್ಗೆ ನಾನ್ ವೆಜ್ ಇಷ್ಟ ಆಗಲ್ವಾ, ಇಷ್ಟ, ಜಸ್ಟ್ ಅ ಬಿಟ್, ಸ್ವಲ್ಪನೇ ಇಷ್ಟ ಅಂತ ಹೇಳುವಾಗ ಜಸ್ಟ್ ಅ ಬಿಟ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡ್ತೀವಿ. ಸ್ವಲ್ಪನೇ ಇಷ್ಟ, ಜಸ್ಟ್ ಅ ಬಿಟ್, ಜಸ್ಟ್ ಅ ಲಿಟಲ್, ಜಸ್ಟ್ ಅ ಲಿಟಲ್. ಟೀ ಬೇಕಾ, ಕುಡಿತೀರಾ, ಅಯ್ಯ ಸ್ವಲ್ಪ ಕೊಡಿ, ಜಸ್ಟ್ ಅ ಲಿಟಲ್, ಹಾಫ್ ಕಪ್, ಜಸ್ಟ್ ಅ ಲಿಟಲ್. ಓಕೆ, ಜಸ್ಟ್ ಅ ಬಿಟ್, ಜಸ್ಟ್ ಅ ಲಿಟಲ್ ಅಂತ ಯೂಸ್ ಮಾಡ್ತೀವಿ. ಈ ಫ್ರೇಸನ್ನು ಯೂಸ್ ಮಾಡಿ ಜಸ್ಟ್ ಅ ಬಿಟ್ ಟಯರ್ಡ್, ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಷ್ಟೇ, ನಾಟ್ ಬ್ಯಾಡ್, ಐ ಆಮ್ ಫೈನ್ ಓನ್ಲಿ, ಜಸ್ಟ್ ಅ ಬಿಟ್ ಟಯರ್ಡ್ ಅಂತ ಹೇಳ್ತೀವಿ. ಸೊ ನಾಟ್ ಎವ್ರಿ ಟೈಮ್ ಐ ಆಮ್ ಗುಡ್ ಅಂತಲೇ ಹೇಳ್ತೀವಿ, ನಾಟ್ ಎವ್ರಿ ಟೈಮ್ ನಾವು ಐ ಆಮ್ ಫೈನ್ ಅಂತಲೇ ಹೇಳ್ತೀವಿ ಅಂತಿಲ್ಲ. ಸೊ ಸಮ್ಟೈಮ್ಸ್ ಯು ಆರ್ ಆಲ್ಸೋ ಟಯರ್ಡ್, ಸಮ್ಟೈಮ್ಸ್ ವಿ ಆಲ್ಸೋ ಹ್ಯಾವ್ ಸ್ಟ್ರೆಸ್, ಎಲ್ರಿಗೂ ಸ್ಟ್ರೆಸ್ ಇರುತ್ತೆ ಲೈಫಲ್ಲಿ. ಸಮ್ಟೈಮ್ಸ್ ವೆನ್ ಯು ವಾಂಟ್ ಟು ಶೇರ್ ದ್ಯಾಟ್, ನೀವು ಸ್ವಲ್ಪ ಸ್ಟ್ರೆಸ್ಡ್ ಔಟ್ ಆಗಿದ್ದೀರಾ, ಟಯರ್ಡ್ ಆಗಿದ್ದೀರಾ ಅಂದಾಗ ಯು ಕ್ಯಾನ್ ಯೂಸ್ ದಿಸ್, ನಾಟ್ ಬ್ಯಾಡ್, ಪರವಾಗಿಲ್ಲ. ಇವಾಗಲೂ ಕೂಡ ಹೆಂಗೆ ಕಾಣಿಸ್ತಾ ಇದ್ದೀನಿ, ನಾನು ಈ ಡ್ರೆಸ್ಸಲ್ಲಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂದಾಗ ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ಅಂದರೆ ತುಂಬ ಸಖತ್ತಾಗಿ ಕಾಣಿಸ್ತಾ ಇಲ್ಲ ಅಂದ್ರೂ ಓಕೆ, ಯು ಆರ್ ಲುಕಿಂಗ್ ಗುಡ್ ಓನ್ಲಿ, ಒಂದು ಲೆವೆಲಿಗೆ ಕಾಣಿಸ್ತಾ ಇದೆಯಾ ಅಂತ ಹೇಳುವಾಗ ನಾಟ್ ಬ್ಯಾಡ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಏನೋ ಕುಕ್ ಮಾಡಿರ್ತಾರೆ ನಿಮ್ಮ ಸಿಸ್ಟರ್, ನಿಮ್ಮ ಮದರ್, ಹೆಂಗಾಗಿದೆ ಪುಲಾವ್, ಹೆಂಗಾಗಿದೆ ದೋಸೆ, ಹೆಂಗಾಗಿದೆ, ಚೆನ್ನಾಗಾಗಿದ್ರೆ ಸೂಪರ್ ಡಿಲಿಷಿಯಸ್ ಅಂತ ಹೇಳ್ತೀರಿ, ಸಖತ್ತಾಗಿದೆ ಇಟ್ಸ್ ಡಿಲಿಷಿಯಸ್ ಅಂತ ಹೇಳ್ತೀವಿ, ಡಿಲಿಷಿಯಸ್. ಬಟ್ ಚೆನ್ನಾಗಿಲ್ಲ, ಓಕೆ ಆಗಿದೆ, ಏನೋ ಹೆಚ್ಚು ಕಡಿಮೆ ಆಗಿದೆ ಇವತ್ತು ಅಂದರೆ ನಾಟ್ ಬ್ಯಾಡ್, ಪರವಾಗಿಲ್ಲ, ತಿನ್ಬೋದು. ಆ ಟೈಮಲ್ಲಿ ನಾವು ನಾಟ್ ಬ್ಯಾಡ್ ಯೂಸ್ ಮಾಡ್ತೀವಿ. ಓಕೆ, ನಾಟ್ ಬ್ಯಾಡ್, ಜಸ್ಟ್ ಅ ಬಿಟ್ ಟಯರ್ಡ್, ಪರವಾಗಿಲ್ಲ, ಸ್ವಲ್ಪ ಸುಸ್ತಿದೆ ಅಷ್ಟೇ ಅಂತ ಹೇಳುವಾಗ ನಾವು ಈ ಸೆಂಟೆನ್ಸನ್ನು ಯೂಸ್ ಮಾಡ್ತೀವಿ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಒನ್, ಇವಾಗ ಫೈನ್ ಇದ್ದಾಗ, ಗುಡ್ ಇದ್ದಾಗ ಹೇಳಿದ್ರಿ, ನಾಟ್ ಬ್ಯಾಡ್ ಅಂತಲೂ ಹೇಳಿದ್ರಿ, ಬಟ್ ಸಖತ್ತಾಗಿ ಫುಲ್ ಹ್ಯಾಪಿ ಆಗಿರ್ತೀರಾ, ನಿಮಗೇನೋ ಹೈಕ್ ಸಿಕ್ಕಿರುತ್ತೆ, ಒಳ್ಳೆ ಕಂಪ್ನಿಯಲ್ಲಿ ಪ್ಲೇಸ್ಮೆಂಟ್ ಆಗಿರುತ್ತೆ, ನಿಮಗೇನೋ ಒಳ್ಳೇದೊಂದು ಲೈಫಲ್ಲಿ ಏನೋ ಒಂದು ಒಳ್ಳೇದಾಗ್ತಾ ಇರುತ್ತೆ, ನಿಮ್ಮ ಅಂದ್ಕೊಂಡಂಥ ಯಾವುದೋ ಒಂದು ಹ್ಯಾಪಿನೆಸ್ ನಿಮ್ಗೆ ಸಿಗ್ತಾ ಇರುತ್ತೆ. ಆವಾಗ ನೀವು ಒಂದು ಹೈಟಲ್ಲಿ ಖುಷಿಯಾಗಿರ್ತೀರ, ತುಂಬ ಸಖತ್ ಖುಷಿಯಾಗಿರಿ, ಮನೆ ಕಟ್ಸ್ಬೇಕಂದಿರ್ತೀರ, ಮನೆ ಕಟ್ಸಿರ್ತೀರ, ಒಂದೇನೋ ವೆಹಿಕಲ್ ತೊಗೋಬೇಕು, ವೆಹಿಕಲ್ ತೊಗೊಂಡಿರ್ತೀರ,
ಕೇಳ್ತಾರೆ, ಏನಪ್ಪ ಏನು ಲೈಫ್ ಚೆನ್ನಾಗಿ ನಡೆದಿದೆ, ಹೆಂಗಿದೆಯಾ? ಹಾಂ, ಖುಷಿಯಾಗಿದ್ದೀನಿ, ಮಜಾ, ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ ಅಂತ ಹೇಳ್ತೀರಿ. ಓಕೆ, ಆ ಟೈಮಲ್ಲಿ ನಾವು ಐ ಆಮ್ ಗ್ರೇಟ್ ಟುಡೇ ಫೀಲ್ಸ್ ಆಸಮ್ ಅಂತ ಹೇಳ್ತೀವಿ. ಓಕೆ, ಐ ಆಮ್ ಗ್ರೇಟ್, ಸೊ ಚೆನ್ನಾಗಿದ್ದೀನಿ ಅಂತ ಹೇಳುವಾಗ ವೆನ್ ಎವರ್ ಯು ವಾಂಟ್ ಟು ಟೆಕ್ಸ್ಟ್ ಸಮ್ ಒನ್, ಐ ಆಮ್ ಗ್ರೇಟ್ ಅಂತ ಹೇಳಿ ಟೆಕ್ಸ್ಟ್ ಮಾಡ್ಬೋದು. ಇಟ್ಸ್ ನಾಟ್ ಜಸ್ಟ್ ಐ ಆಮ್ ಗುಡ್, ಐ ಆಮ್ ಫೈನ್ ಅಂತ ಮಾಡಬೇಕಂತಿಲ್ಲ. ಐ ಆಮ್ ಗ್ರೇಟ್, ಹೌ ಅಬೌಟ್ ಯು ಅಂತ ಕೂಡ ಕೇಳ್ಬೋದು. ಸೊ ಈ ಥರ ಏನಾಗುತ್ತೆ, ಮಾರ್ನಿಂಗ್ ಗ್ರೀಟಿಂಗಲ್ಲಿ ನಾವು ಹೌ ಆರ್ ಯು, ಗುಡ್ ಮಾರ್ನಿಂಗ್ ಅಂತ ಕೇಳಿದಾಗ ಈ ಥರ ಹೇಳ್ಬೋದು. ಒಂದೇ ಇಲ್ಲ ರಿಪ್ಲೈಲಿ 4-5 ರಿಪ್ಲೈಗಳನ್ನು ನಾವು ಕೊಡ್ಬೋದು. ಸೊ ಯು ಕ್ಯಾನ್ ಯೂಸ್ ಎನಿ ಒನ್ ಆಫ್ ದೀಸ್, ನಿಮ್ಗೆ ಯಾರಾದರೂ ಆ ಥರ ಕೇಳಿದಾಗ. ಓಕೆ, ಸೊ ಆ್ಯಂಡ್ ಆಲ್ಸೋ ಈ ಲಾಸ್ಟ್ 10 ಕ್ಲಾಸಲ್ಲಿ ನಾವು ಕಲ್ತಿರುವಂಗೆ ನೋಡಿ, ನಾವು ಇಲ್ಲಿ ಎಲ್ಲವನ್ನು ನಾವು ಪ್ರೆಸೆಂಟ್ ಟೆನ್ಸಲ್ಲಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಕೇಳ್ತಾ ಇದ್ದೀವಿ. ಸೊ ಟುಡೇ ಫೀಲ್ಸ್ ಆಸಮ್, ನಾನು ಹೇಳಿದೆ ವರ್ಬ್ಗೆ ಎಸ್ ಆ್ಯಡ್ ಮಾಡ್ತೀವಿ ನಾವು ಅಂತ. ಓಕೆ, ಸೊ ಟುಡೇ ಫೀಲ್ ಆಸಮ್ ಅಂತ ಹಾಕೋಕ್ಕಾಗಲ್ಲ. ನೀವು ಫೀಲ್ಸ್ ಆಸಮ್ ಅಂತ ಯಾಕೆ ಹಾಕ್ತೀವಿ ಅಂತ ನಿಮಗೆ ಇವಾಗ ಗೊತ್ತು. 10 ಕ್ಲಾಸಸನ್ನು ನೀವು ನೀಟಾಗಿ ಫೋಕಸ್ ಕೊಟ್ಟು ಕೇಳಿದರೆ ಫೀಲ್ ಜಾಗದಲ್ಲಿ ಫೀಲ್ಸ್ ಯಾಕೆ ಬರುತ್ತೆ? ಟುಡೇ ಫೀಲ್ಸ್ ಆಸಮ್, ಐ ಆಮ್ ಗ್ರೇಟ್ ಟುಡೇ ಫೀಲ್ಸ್ ಆಸಮ್. ಫೀಲ್, ಆ ವರ್ಬು ಎಸ್ ಅನ್ನು ಯಾಕೆ ಹಚ್ಕೊಂಡಿದೆ? ಬಿಕಾಸ್ ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ವರ್ಬ್ಗೆ ನಾವು ಎಸ್ ಆ್ಯಡ್ ಮಾಡಲೇಬೇಕು. ಓಕೆನಾ? ಐ ಆಮ್ ಫೈನ್, ಐ ಆಮ್ ಗುಡ್, ವಾಟ್ ಅಬೌಟ್ ಯು, ನಾಟ್ ಬ್ಯಾಡ್, ಜಸ್ಟ್ ಅ ಬಿಟ್ ಟಯರ್ಡ್. ಟಯರ್ಡ್ ಅಂದರೆ ಟಯರ್ಡ್ ಪಾಸ್ಟ್ ಟೆನ್ಸ್. ಟಯರ್ಡ್, ಐ ಆಮ್ ಅ ಬಿಟ್ ಟಯರ್ಡ್, ನಾನು ಸ್ವಲ್ಪ ಟಯರ್ಡ್ ಆಗಿದೆ. ಓಕೆ, ದ ವರ್ಕ್ ಈಸ್ ಟಯರಿಂಗ್ ಅಂತ ಹೇಳ್ತೀವಿ, ಅಂದರೆ ತುಂಬ ಸ್ಟ್ರೆಸ್ ಕೊಡುವಂಥ ವರ್ಕ್ ಇದು ಅಂತ ಹೇಳ್ತೀವಿ. ಆವಾಗ ಐ ಎನ್ ಜಿ ಯೂಸ್ ಮಾಡ್ತೀವಿ. ಓಕೆ, ಆಲ್ರೆಡಿ ಟಯರ್ಡ್ ಆಗಿ ಕುಂತಾಗ ಐ ಆಮ್ ಟಯರ್ಡ್ ಅಂತ ಹೇಳ್ತೀವಿ. ಓಕೆನಾ? ಆ ಥರ. ಸೊ ಐ ಆಮ್ ಗ್ರೇಟ್ ಟುಡೇ ಫೀಲ್ಸ್ ಆಸಮ್, ಈ ಥರ ಸಿಚುವೇಶನ್ಸಲ್ಲಿ ನಿಮಗೆ ಟೆನ್ಸಸ್ಸು ನಾಲೆಜ್ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಟುಡೇ ಫೀಲ್ಸ್ ಆಸಮ್, ಸೊ ಫೀಲ್ ಇದ್ದಿದ್ದು ವರ್ಬು ಇಲ್ಲಿ ಎಸ್ ಆ್ಯಡ್ ಮಾಡಿಸ್ಕೊಳ್ಳುತ್ತೆ. ಏನಕ್ಕೆ ಆ್ಯಡ್ ಮಾಡ್ಕೊಳ್ಳುತ್ತೆ ಅನ್ನುವಂಥ ನಿಮಗೆ ನಾಲೆಜ್ ಇರಬೇಕು. ಅಕಸ್ಮಾತಾಗಿ ಟುಡೇ ಫೀಲ್ ಆಸಮ್ ಅಂತ ಅಂದರೆ ನೀವು ಇಂಗ್ಲೀಷ್ ತಪ್ಪಾಗಿ ಮಾತಾಡ್ತಾ ಇದ್ದೀರಾ ಅಂದಂಗೆ. ಓಕೆ, ಟುಡೇ ಫೀಲ್ ಆಸಮ್, ಗೆಟಿಂಗ್ ದಿಸ್? ಟುಡೇ ಫೀಲ್ಸ್ ಆಸಮ್ ಅಂತ ಹೇಳಿ ಯೂಸ್ ಮಾಡಬೇಕು ವೆನ್ ಯು ಆರ್ ಯೂಸಿಂಗ್ ಇಟ್ ಫಾರ್ ಯುವರ್ ಸೆಲ್ಫ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಗಾಟ್ ದಿಸ್ ಒನ್? ಆ್ಯಂಡ್ ನೆಕ್ಸ್ಟ್ ನೋಡೋಣ ಸಿಚುವೇಶನ್, ಆಸ್ಕಿಂಗ್ ಫಾರ್ ಡೈರೆಕ್ಷನ್ಸ್. ಯಾರಾದರೂ ಸರ್ ಈ ಅಡ್ರೆಸ್ ಎಲ್ಲಿ ಬರುತ್ತೆ, ಸರ್ ಈ ಮನೆ ಎಲ್ಲಿ ಬರುತ್ತೆ, ಸರ್ ಈ ಒಂದು ಅಪಾರ್ಟ್ಮೆಂಟ್ ಎಲ್ಲಿ ಬರುತ್ತೆ, ಸರ್ ಈ ಸ್ಕೂಲಲ್ಲಿ ಬರುತ್ತೆ, ಕಾಲೇಜಲ್ಲಿ ಬರುತ್ತೆ. ಸೊ ನಿಮ್ಮ ಲೈಫಲ್ಲಿ ಒಂದಲ್ಲ ಒಂದು ಸಲ ಯಾರಾದರೂ ಬಂದು ನಿಮಗೆ ಡೈರೆಕ್ಷನನ್ನು ಕೇಳಿರ್ತಾರೆ, ಯಾರಾದರೂ ಕೇಳಿರ್ತಾರೆ ಒಬ್ಬರಾದರೂ. ಸೊ ಇನ್ ಕೇಸ್ ಅವರು ಅದನ್ನು ಇಂಗ್ಲೀಷಲ್ಲಿ ಕೇಳ್ತಾ ಇದ್ದರೆ ನೀವು ಕೂಡ ಇಂಗ್ಲೀಷಲ್ಲಿ ರಿಪ್ಲೈ ಮಾಡ್ಬೋದು. ಬಿಕಾಸ್ ಈಗ ನಿಮಗೆ ಇಂಗ್ಲೀಷ್ ಗೊತ್ತಾಗ್ತಿದೆ, ಬಿಕಾಸ್ ನೀವು 10 ಕ್ಲಾಸನ್ನು ಆಲ್ರೆಡಿ ಒಂದು ಬೇಸಿಕ್ ಫೌಂಡೇಶನ್ ಹಾಕ್ಕೊಂಡು ಇಂಗ್ಲೀಷ್ ಸೆಂಟೆನ್ಸನ್ನು ರೆಡಿ ಮಾಡೋಕ್ಕೆ ಇವತ್ತು ಸ್ಟಾರ್ಟ್ ಮಾಡಿದ್ದೀರಾ. ಓಕೆ, ಸೊ ಇವತ್ತಿಂದ ನೀವು ಕೂಡ ಇಂಗ್ಲೀಷಲ್ಲಿ ರಿಪ್ಲೈ ಮಾಡಿ. ಏನಂತ? ಎಕ್ಸ್ಕ್ಯೂಸ್ ಮೀ, ವೇರ್ ಈಸ್ ದ ನಿಯರೆಸ್ಟ್ ಬಸ್ ಸ್ಟಾಪ್? ಇಲ್ಲಿ ಬಸ್ ಸ್ಟಾಪ್ ಎಲ್ಲಿ ಬರುತ್ತೆ ಸರ್? ಇಲ್ಲಿ ತುಂಬ ನಿಯರ್ ಆಗಿರುವಂಥ ಬಸ್ ಸ್ಟಾಪ್ ಎಲ್ಲಿದೆ? ಆ್ಯಂಡ್ ಕಾರ್ ಡ್ರೈವ್ ಮಾಡ್ತಿರ್ತಾರೆ, ಬೈಕ್ ರೈಡ್ ಮಾಡ್ತಾ ಇರ್ತಾರೆ. ಸರ್ ಪೆಟ್ರೋಲ್ ಬಂಕ್ ನಿಯರ್ ಬೈ ಎಲ್ಲಿದೆ ಸರ್ ಕೇಳ್ತಾರೆ. ವೇರ್ ಇಸ್ ದ ಪೆಟ್ರೋಲ್ ಬಂಕ್ ಸರ್? ವೇರ್ ಇಸ್ ದ ಫ್ಯೂಯಲ್ ಔಟ್ಲೆಟ್ ಸರ್? ನಿಯರ್ ಬೈ ಎಲ್ಲಿದೆ ಅಂತ ಕೇಳ್ತಾರೆ. ಆವಾಗ ನೀವು ಇಟ್ಸ್ ಓವರ್ ದೇರ್ ನೆಕ್ಸ್ಟ್ ಟು ದ ಬೇಕ್ರಿ ಹೆಂಗೆ ಹೇಳ್ತೀರಾ? ಇಟ್ಸ್ ಓವರ್ ದೇರ್, ಅದು ಅಲ್ಲಿದೆ. ಇಟ್ಸ್ ಓವರ್ ಹಿಯರ್, ಅದು ಇಲ್ಲಿದೆ. ಸೊ ಇಟ್ಸ್ ದೇರ್ ಅಂತ, ಇಟ್ಸ್ ಹಿಯರ್ ಅಂತ ಬರೀ ನಾರ್ಮಲಾಗಿ ಯೂಸ್ ಮಾಡೋ ಬದಲು ನೀವು ಓವರ್ ಅಂತ ಅನ್ನುವ ವರ್ಡನ್ನು ಯೂಸ್ ಮಾಡೋದ್ರಿಂದ ಆ ಇಂಗ್ಲೀಷ್ ಸ್ವಲ್ಪ ಸ್ಟ್ಯಾಂಡರ್ಡ್ ಲೆವೆಲ್ಗೆ ಶಿಫ್ಟ್ ಆಗುತ್ತೆ, ಒಂದು ಕ್ಲಾಸಿ ಲೆವೆಲ್ಗೆ ಶಿಫ್ಟ್ ಆಗುತ್ತೆ. ಇಟ್ಸ್ ಓವರ್ ದೇರ್ ಬಿಸೈಡ್ ದ ಬೇಕ್ರಿ. ಇಟ್ಸ್ ಓವರ್ ದೇರ್ ನೆಕ್ಸ್ಟ್ ಟು ದ ಬೇಕ್ರಿ. ಬಿಸೈಡ್ ದ ಬೇಕ್ರಿ, ಪಕ್ಕ. ಬಿಸೈಡ್ ಪಕ್ಕ ಅಂದರೆ ಬಿಸೈಡ್ ಅಂದರೆ ಪಕ್ಕ, ನೆಕ್ಸ್ಟ್ ಟು ದ ಅಂದರೆ ಬಿಸೈಡ್ನೇ ಯೂಸ್ ಮಾಡ್ತೀವಿ, ಎರಡನ್ನೂ ಯೂಸ್ ಮಾಡ್ಬೋದು. ಸೊ ಇಟ್ಸ್ ಓವರ್ ದೇರ್ ನೆಕ್ಸ್ಟ್ ಟು ದ ಬೇಕರಿ. ಇಟ್ಸ್ ಓವರ್ ದೇರ್ ನೆಕ್ಸ್ಟ್ ಟು ದ ಬೇಕರಿ ಅಂದರೆ ಅಲ್ಲಿ ಇದೆ, ಬೇಕರಿ ಹತ್ತಿರ ಅಥವಾ ಬೇಕರಿ ಪಕ್ಕ ಅಂತ ಯೂಸ್ ಮಾಡ್ತೀವಿ. ಹತ್ತಿರ ಅಂತ ಯೂಸ್ ಮಾಡೋಕ್ಕೆ ಇಟ್ಸ್ ನಿಯರ್ ಬೇಕರಿ ಅಂತ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇಟ್ಸ್ ಓವರ್ ದೇರ್, ಅಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ? ಅಲ್ಲಿ ಸೆಕೆಂಡ್ ಕ್ರಾಸ್ ಆದ ತಕ್ಷಣ ಇಟ್ಸ್ ಓವರ್ ದೇರ್. ನೀವು ಪೂರ್ತಿಯಾಗಿ ಇಂಗ್ಲೀಷ್ ಫಸ್ಟಿಗೆ ನೀವು ಫುಲ್ ಇಂಗ್ಲೀಷ್ ಮಾತಾಡೋಕ್ಕೆ ಬರಲಿಲ್ಲ ಅಂದ್ರೂ ಇನ್ ಬಿಟ್ವೀನ್ ಇಂಗ್ಲೀಷನ್ನು ನೀವು ಟ್ರೈ ಮಾಡ್ತಾ ಹೋಗ್ಬೋದು. ಸೊ ದ್ಯಾಟ್ ನಿಮಗೆ ರೂಢಿ ಆಗ್ತಾ ಹೋಗುತ್ತೆ. ನೋಡಿ ಸರ್, ಸ್ಟ್ರೇಟ್ ಹೋಗಿ ಒಂದು ಲೆಫ್ಟ್ ಬರುತ್ತೆ, ಅಲ್ಲಿ ನಿಮಗೆ ಒಂದು ಬೇಕ್ರಿ ಕಾಣುತ್ತೆ, ಇಟ್ಸ್ ಓವರ್ ದೇರ್. ಇಷ್ಟೊತ್ತು ಕನ್ನಡನೇ ಮಾತಾಡಿದ್ರಿ, ಲಾಸ್ಟಿಗೆ ಹೇಳುವಾಗ ಇಟ್ಸ್ ಓವರ್ ದೇರ್ ಅಲ್ಲಿದೆ ಸರ್ ಅನ್ನೋವಾಗ ಅದಷ್ಟೇ ನಿಮ್ಗೆ ನೆನಪಿತ್ತಂದರೆ ಅದಷ್ಟೇ ಹೇಳಿ, ಇಟ್ಸ್ ಓವರ್ ದೇರ್. ಸೊ ಸ್ವಲ್ಪನೇ ನೀವು ಇಂಗ್ಲೀಷ್ ಕಲಿಯೋದ್ರಿಂದ ಒನ್ ಫೈನ್ ಟೈಮ್ ನಿಮಗೆ ಇಡೀ ಸೆಂಟೆನ್ಸು, ಇಡೀ ಕಾನ್ವರ್ಸೇಷನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಫಾರ್ಮ್ ಆಗ್ತಾ ಹೋಗುತ್ತೆ. ಇಟ್ಸ್ ಓವರ್ ದೇರ್, ಇಟ್ಸ್ ಓವರ್ ಹಿಯರ್, ಇಲ್ಲಿದೆ, ಅಲ್ಲಿದೆ ಅಂತ ಹೇಳುವಾಗ ಓವರ್ ಅಂತ ಯೂಸ್ ಮಾಡ್ಬೋದು. ಇಟ್ಸ್ ಓವರ್ ದೇರ್, ಇಟ್ಸ್ ಓವರ್ ಹಿಯರ್.
ಪೆನ್ ಎಲ್ಲಿದೆ? ಅರೆ ಇಲ್ಲೇ ಇಟ್ಟಿದ್ನಲ್ಲ, ನನ್ನ ಲ್ಯಾಪ್ಟಾಪ್ ಎಲ್ಲಿದೆ? ಅಲ್ಲಿದೆ ನೋಡು ಟೇಬಲ್ ಮೇಲೆ. ಇಟ್ಸ್ ಓವರ್ ದೇರ್ ಅಂತ ಹೇಳ್ತೀವಿ. ಓಕೆನಾ? ಆ ಥರ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್ ಯಾವ ಥರ ಕೇಳ್ಬೋದು? ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್ ದ ಲೆಫ್ಟ್ ಟರ್ನ್. ಸೀದಾ ಹೋಗಿ ಆ್ಯಂಡ್ ಟೇಕ್ ದ ಲೆಫ್ಟ್ ಟರ್ನ್. ಲೆಫ್ಟ್ ಟರ್ನ್ ತಗೊಳ್ಳಿ. ಸೊ ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್ ದ ಲೆಫ್ಟ್ ಟರ್ನ್. ಸೀದಾ ಹೋಗಿ ಎಡಕ್ಕೆ ತಿರುಗಿ. ಆ್ಯಂಡ್ ಐ ಆಮ್ ನಾಟ್ ಶ್ಯೂರ್, ಅಕಸ್ಮಾತಾಗಿ ನಿಮಗೆ ಗೊತ್ತಿಲ್ಲ, ನೀವು ಕೂಡ ಆ ಸಿಟಿಯಲ್ಲಿ ಹೊಸಬ್ರು, ನೀವೆಲ್ಲೋ ಟೂರ್ಗೆ ಹೋಗಿರ್ತೀರಾ, ಯಾರೋ ಬಂದು ನೀವು ಲೋಕಲೈಟ್ ಅನ್ನೋ ಥರ ಸರ್ ಈ ಅಡ್ರೆಸ್ ಎಲ್ಲಿ ಬರುತ್ತೆ, ಈ ಸ್ಪಾಟ್ ಎಲ್ಲಿ ಬರುತ್ತೆ ಅಂತ ಕೇಳಿದಾಗ ನೀವೇನು ಹೇಳಬೇಕು ಇಂಗ್ಲೀಷಲ್ಲಿ? ಬೇರೆ ಸ್ಟೇಟ್ಗೆ ಹೋಗಿರ್ತೀರಾ, ನಿಮ್ಗೆ ಬೇರೆ ಸ್ಟೇಟಿನ ಭಾಷೆ ಗೊತ್ತಿರಲ್ಲ, ಅವ್ರಿಗೂ ನಿಮ್ಮ ಭಾಷೆ ಗೊತ್ತಿರಲ್ಲ, ಆ ಸ್ಟೇಟ್ ಭಾಷೆನೂ ಗೊತ್ತಿರಲ್ಲ. ಸೊ ಎಲ್ಲರೂ ಯೂಸ್ ಮಾಡೋದೇನು? ಇಂಗ್ಲೀಷನ್ನೇ ಯೂಸ್ ಮಾಡ್ತಾರೆ. ಸೊ ಆವಾಗ ಸರ್ ಇದು ಎಲ್ಲಿದೆ, ನಿಯರೆಸ್ಟ್ ಬಸ್ ಸ್ಟಾಪ್ ಎಲ್ಲಿದೆ ಸರ್, ಈ ನಿಯರೆಸ್ಟ್ ಸೀನರಿ ಎಲ್ಲಿದೆ ಸರ್, ಈ ನಿಯರೆಸ್ಟು ವ್ಯೂ ಪಾಯಿಂಟ್ ಎಲ್ಲಿದೆ ಸರ್ ಅಂತ ಕೇಳ್ತಾರೆ. ಆವಾಗ ಐ ಆಮ್ ನಾಟ್ ಶ್ಯೂರ್, ಐ ಆಮ್ ನ್ಯೂ ಹಿಯರ್. ನನಗೆ ಶ್ಯೂರ್ ಆಗಿ ಗೊತ್ತಿಲ್ಲ ಸರ್, ನಾನು ಕೂಡ ಹೊಸಬ, ನಾನು ಕೂಡ ಇಲ್ಲಿ ಟೂರಿಸ್ಟ್. ಐ ಆಮ್ ನ್ಯೂ ಹಿಯರ್. ಇವನ್ ಐ ಆಮ್ ಅ ಟೂರಿಸ್ಟ್. ಇವನ್ ಅಂತ ಯಾವಾಗ ಯೂಸ್ ಮಾಡ್ತೀವಿ? ನಾನು ಕೂಡ. ಇವನ್ ಐ ಆಮ್ ಅ ಟೂರಿಸ್ಟ್. ನಾನು ಕೂಡ ಅನ್ನುವಾಗ ನಾವು ಇವನ್ ಅಂತ ಯೂಸ್ ಮಾಡ್ತೀವಿ. ನಾನು ಬರ್ತೀನಿ ಇರು, ಇವನ್ ಐ ವಿಲ್ ಕಮ್. ಇವನ್ ಐ ವಿಲ್ ಕಮ್ ಅಂತ ಯೂಸ್ ಮಾಡ್ತೀವಿ. ಇವನ್ ನಾನು ಕೂಡ. ಇವನ್ ಹಿ ವಿಲ್ ಕಮ್, ಅವನು ಬರ್ತಾನೆ. ಇವನ್ ಹಿ ವಿಲ್ ಕಮ್. ಓಕೆನಾ? ಹಿ ಟು ವಿಲ್ ಕಮ್ ಅನ್ನೋಕ್ಕಿಂತ ಇವನ್ ಹಿ ವಿಲ್ ಕಮ್ ಯೂಸ್ ಮಾಡೋದು ತುಂಬ ರೆಲೆವೆನ್ಸ್ ಅನಿಸುತ್ತೆ, ತುಂಬ ಸ್ಟ್ಯಾಂಡರ್ಡ್ ಅನಿಸುತ್ತೆ. ಇವನ್ ಹಿ ಈಸ್ ಗೋಯಿಂಗ್ ಟು ಕಮ್. ಇವನ್ ಮೈ ಬ್ರದರ್ ಈಸ್ ಗೋಯಿಂಗ್ ಟು ಕಮ್. ಮೈ ಬ್ರದರ್ ಟು ವಿಲ್ ಕಮ್ ಅಂತ ಯೂಸ್ ಮಾಡೋಕ್ಕಿಂತ ಈ ಥರ ನೀವು ಇವನನ್ನು ಯೂಸ್ ಮಾಡ್ಬೋದು. ಸೊ ಐ ಆಮ್ ನಾಟ್ ಶ್ಯೂರ್, ಐ ಆಮ್ ನ್ಯೂ ಹಿಯರ್. ಐ ಆಮ್ ನಾಟ್ ಶ್ಯೂರ್, ಇವನ್ ಐ ಆಮ್ ಅ ಟೂರಿಸ್ಟ್. ಇವನ್ ಐ ಆಮ್ ಅ ಟೂರಿಸ್ಟ್. ಐ ಆಮ್ ನಾಟ್ ಶ್ಯೂರ್, ನಂಗೆ ಸರಿಯಾಗಿ ಗೊತ್ತಿಲ್ಲ. ಐ ಆಮ್ ನಾಟ್ ಶ್ಯೂರ್, 100% ಶ್ಯೂರ್ ಇಲ್ಲ ಸರ್ ಅನ್ನುವಾಗ ಐ ಆಮ್ ನಾಟ್ ಶ್ಯೂರ್ ಅಂತ ಯೂಸ್ ಮಾಡ್ತೀವಿ. ಓಕೆನಾ? ಎಸ್. ನೆಕ್ಸ್ಟ್ ಒನ್, ಆಸ್ಕ್ ದ್ಯಾಟ್ ಶಾಪ್ ಕೀಪರ್, ಹಿ ವಿಲ್ ನೋ. ನನಗೆ ಗೊತ್ತಿಲ್ಲ ಸರ್, ನಾನು ಕೂಡ ಟೂರಿಸ್ಟು, ಅಲ್ಲೊಂದು ಅಂಗಡಿ ಇದೆ ನೋಡಿ ಸರ್, ಆ ಅಂಗಡಿ ಅವನನ್ನು ಕೇಳಿ, ಅವನಿಗೆ ಗೊತ್ತಿರುತ್ತೆ, ಬಿಕಾಸ್ ಅವನು ಲೋಕಲ್ ಆಯಿತು. ಸೊ ಆಸ್ಕ್ ದಟ್ ಶಾಪ್ ಕೀಪರ್. ಶಾಪ್ ಕೀಪರ್ ಅಂದರೆ ಅಂಗಡಿಯವ ಅಂತ ಹೇಳ್ತೀವಲ್ಲ, ಅಂಗಡಿಯವನಿಗೆ ಶಾಪ್ ಕೀಪರ್ ಅಂತ ಹೇಳ್ತೀವಿ. ಆಸ್ಕ್ ದಟ್ ಶಾಪ್ ಕೀಪರ್, ಹಿ ವಿಲ್ ನೋ. ಓಕೆ, ಅವನಿಗೆ ಗೊತ್ತಿರುತ್ತೆ. ಆಮೇಲೆ ನಾವು ಹಿ ವಿಲ್ ನೋ ಯೂಸ್ ಮಾಡಿದಾಗ ಅವನಿಗೆ ಗೊತ್ತಿರುತ್ತೆ ಅಂತ ಹೇಳಿ ಅಂದಾಜು ಹಾಕ್ತಾ ಇರ್ತೀವಿ. ಹೇಳಿದ್ನಲ್ಲ ನಾನು, ಸಿಂಪಲ್ ಫ್ಯೂಚರ್ ಟೆನ್ಸನ್ನು ಹಿ ವಿಲ್ ನೋ ಯಾವಾಗ ಯೂಸ್ ಮಾಡ್ತೀವಿ ನಾವು? ಒಂದು ಪ್ಲ್ಯಾನನ್ನು ಹೇಳುವಾಗ. ಹಿ ವಿಲ್ ನೋ, ಅವ್ನು ಗೊತ್ತಿರುತ್ತೆ, ನಂಗೆ 100% ಗೊತ್ತಿಲ್ಲ, ಗೊತ್ತಿರುತ್ತೆ. ಓಕೆ, ಹಿ ನೋಸ್ ಅಂದರೆ ಇವಾಗ ನೀವು ಯಾವುದೋ ಒಂದು ನಿಮ್ಮ ಮನೇಲಿ ತಿಂಗ್ ಏನೋ ಕಳೆದಿರುತ್ತೆ, ನಿಮ್ಮ ತಮ್ಮನೋ ತಂಗಿನೋ ಪಕ್ಕ ಅವರೇ ತೊಗೊಂಡಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ನನಗೆ ಗೊತ್ತಿಲ್ಲ, ತಮ್ಮನ ಕೇಳು, ಹಿ ನೋಸ್ ಇಟ್. ಅವನಿಗೆ ಗೊತ್ತಿರುತ್ತೆ ಪಕ್ಕ, 100% ಅವ್ನಿಗೆ ಗೊತ್ತಿರುತ್ತೆ. ಹಿ ನೋಸ್ ಇಟ್. ಸೊ ನೋಸ್ ಇಟ್ ಯಾವಾಗ ಯೂಸ್ ಮಾಡ್ತೀವಿ? 100% ಅವನಿಗೆ ಗೊತ್ತಿರುತ್ತೆ ಅಂತ ಹೇಳಿ ನಮ್ಗೆ ಗೊತ್ತಿದ್ದಾಗ ಹಿ ನೋಸ್ ಇಟ್ ಅಂತ ಯೂಸ್ ಮಾಡ್ತೀವಿ. ಬಿಕಾಸ್ ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಹಿ ಇದೆ, ಅದಕ್ಕಿಂತ ನಾವು ವರ್ಬ್ಗೆ ಎಸ್ ಆ್ಯಡ್ ಮಾಡ್ತೀವಿ. ಹಿ ನೋಸ್ ಇಟ್. ಹಿ ವಿಲ್ ನೋ ಅಂದರೆ ಅವನಿಗೆ ಗೊತ್ತಿರ್ಬೋದು, ಕೇಳು, ಅವ್ನಿಗೆ ಗೊತ್ತಿರುತ್ತೆ, ಕೇಳು. ಬಟ್ ಇಲ್ಲಿ ನೀವು ಶ್ಯೂರ್ ಇಲ್ಲ, ಗೊತ್ತಿದ್ರೂ ಇರುತ್ತೆ, ಇಲ್ಲಾಂದ್ರೂ ಇಲ್ಲ. ಆವಾಗ ಹಿ ವಿಲ್ ನೋ ಅಂತ ಹೇಳಿ ಯೂಸ್ ಮಾಡ್ತೀವಿ. ಓಕೆನಾ? ಎಸ್. ಸೊ ಆಸ್ಕಿಂಗ್ ಫಾರ್ ಡೈರೆಕ್ಷನ್ನು, ಗುಡ್ ಮಾರ್ನಿಂಗ್, ಹೌ ಆರ್ ಯು ಅಂದಾಗ ನಾವು ಇಷ್ಟು ಸೆಂಟೆನ್ಸಸ್ನ ಕಲ್ತ್ವಿ. ನೆಕ್ಸ್ಟ್, ಯಾವುದೋ ಒಂದು ಶಾಪ್ಗೆ ಹೋಗಿರ್ತೀರಾ ನೀವು. ಓಕೆನಾ? ಯಾವುದೋ ಒಂದು ಶಾಪ್ಗೆ, ಖರೀದಿಗೆ, ಮಾರ್ಕೆಟ್ಗೆ ಏನೋ ಒಂದು ತರ್ಲಿಕ್ಕೆ ಹೋಗಿದ್ದೀರಾ. ಆವಾಗ ಏನಾಗುತ್ತೆ? ಹೌ ಮಚ್ ಇಸ್ ದಿಸ್ ಅಂತ ಕೇಳ್ತೀರಾ. ಓಕೆ, ಯಾವುದೋ ಒಂದು ಟೂರ್ಗೆ ಹೋದಾಗ ನಿಮಗೆ ಕನ್ನಡ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ, ಹಿಂದಿ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ, ಸೊ ಅಲ್ಲಿ ಇಂಗ್ಲೀಷ್ ವರ್ಕ್ ಆಗುತ್ತೆ ಅನ್ನೋದಾದರೆ ಹೌ ಮಚ್ ಇಸ್ ದಿಸ್ ಅಂತ ಕೇಳ್ತೀರಾ. ಓಕೆ, ಅಥವಾ ಇಲ್ಲಿ ನಮ್ಮ ಸಿಟೀಸಲ್ಲೇ ಎಷ್ಟೋ ಜನ ಇರ್ತಾರೆ, ಕನ್ನಡ ಗೊತ್ತಿಲ್ಲದಿರೋ ಶಾಪ್ ಕೀಪರ್ಸ್ ಇರ್ತಾರೆ, ಅಂಗಡಿಯವ್ರು ಇರ್ತಾರೆ. ಹೌ ಮಚ್ ಇಸ್ ದಿಸ್ ಅಂತ ಕೇಳ್ತೀರಾ. ಅವ್ರೇನು ಹೇಳ್ತಾರೆ? ಇಟ್ಸ್ ಓನ್ಲಿ ₹50. ಇಟ್ಸ್ ಓನ್ಲಿ ₹50 ಅಥವಾ ಇಟ್ ಈಸ್ ಓನ್ಲಿ ₹50. ಇಟ್ಸ್ ₹50 ಓನ್ಲಿ, ಈ ಥರ ಹೇಳ್ತಾರೆ. ಓನ್ಲಿ ₹50 ಹೇಳ್ಬೋದು, ಇಟ್ಸ್ ₹50 ಓನ್ಲಿ ಅಂತಲೂ ಹೇಳ್ಬೋದು. ಓಕೆನಾ? ಆ್ಯಂಡ್ ₹100 ಬಟ್ ಡಿಸ್ಕೌಂಟ್ ಕೊಡ್ತೀನಿ. ಓಕೆ, ₹100 ಬಟ್ ಐ ವಿಲ್ ಡಿಸ್ಕೌಂಟ್. ಐ ವಿಲ್ ಗಿವ್ ಡಿಸ್ಕೌಂಟ್. ಡಿಸ್ಕೌಂಟ್ ಕೊಡ್ತೀನಿ. ನೋಡಿ, ನೆಕ್ಸ್ಟು ಪ್ಲ್ಯಾನ್ ಇದು. ಕೊಡ್ತೀನಿ ಅನ್ನುವಂಥದ್ದು ಪ್ಲ್ಯಾನ್. ಐ ವಿಲ್ ಗಿವ್. ಸಿಂಪಲ್ ಫ್ಯೂಚರ್ ಟೆನ್ಸ್ ತಾನೆ, ಸಿಂಪಲ್ ಫ್ಯೂಚರ್ ಟೆನ್ಸ್. ಸೊ ಈ ಫ್ಯೂಚರ್ ಅಂದರೆ ಎಲ್ಲೋ ಮುಂದೆ ಯಾವಾಗಲೂ ಫ್ಯೂಚರಲ್ಲಿ ಆಗ್ತಿದೆಯಾ? ಇಲ್ಲ, ಇವಾಗಲೇ ನೀವು ಕೇಳಿದ ತಕ್ಷಣ ನೆಕ್ಸ್ಟ್ ಪ್ಲ್ಯಾನ್ ಏನು ನೀವು ತೊಗೊಳಕ್ಕೆ ನೀವು ಡಿಸೈಡ್ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೊಡ್ತೀನಿ. ₹100 ಇದು, ಬಟ್ ನೀವು ತೊಗೋತೀನಿ ಅಂದರೆ ನಾನು ಡಿಸ್ಕೌಂಟ್ ಕೊಡ್ತೀನಿ ಅಂದರೆ ನೆಕ್ಸ್ಟ್ ಮೂಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ.
ಸೊ ನೀವು ತೊಗೊಳ್ಳೋವಂಥ ಡಿಸಿಷನ್ ತೊಗೊಂಡ್ಮೇಲೆ ಬರುವಂಥ ಟೈಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇಮಿಡಿಯೇಟ್ ಪ್ಲ್ಯಾನ್ಸ್ ಅಂತ ಅದಕ್ಕೆ ಹೇಳೋದು ನಾವು. ಯಾವುದಕ್ಕೆ? ಸಿಂಪಲ್ ಫ್ಯೂಚರ್ ಟೆನ್ಸ್ಗೆ. ಇಮಿಡಿಯೇಟ್ ಪ್ಲ್ಯಾನ್ಸ್ ನೀವು ಡಿಸೈಡ್ ಮಾಡಿ ತೊಗೊಳ್ಳಿ ನೀವು ಫಸ್ಟು, ನಾನೆಲ್ಲ ಡಿಸ್ಕೌಂಟ್ ಕೊಡ್ತೀನಿ, ಓಕೆನಾ? ಆ ಥರ ಇದ್ದಾಗ ಐ ವಿಲ್ ಯೂಸ್ ಮಾಡ್ತೀವಿ. ಐ ವಿಲ್ ಗಿವ್ ಡಿಸ್ಕೌಂಟ್. ಅರ್ಥ ಆಗ್ತಿದೆಯಾ? ಸೊ ನಿಮ್ಮ ಫ್ರೆಂಡ್ ಏನೋ ಹುಡುಕ್ತಾ ಇರ್ತಾರೆ, ಅದು ಸಿಗುತ್ತೆ. ಇಲ್ಲ ಮಚ್ಚ, ಅಮೌಂಟ್ ಖಾಲಿ ಆಗೋಯ್ತು, ಎಲ್ಲ ಶಾಪಿಂಗ್ ಮಾಡಿಬಿಟ್ಟೆ ಅಂದಾಗ ತಗೋ ನಾನು ಕೊಡ್ತೀನಿ, ನಾನು ಅಮೌಂಟ್ ಕೊಡ್ತೀನಿ ತಗೋ ಅಂತ ಹೇಳ್ತೀರಿ. ಅವಾಗ ಏನಾಗುತ್ತೆ? ಐ ವಿಲ್ ಗಿವ್ ಅಂದರೆ ಮುಂದೆ ಯಾವಾಗಲೂ ಮುಂದಿನ ವರ್ಷ ಕೊಡೋದಲ್ಲ, ಇಮಿಡಿಯೇಟ್ಲಿ ಆವಾಗಲೇ ಅವ್ನು ತೊಗೊಂಡು ಪರ್ಚೇಸ್ ಆದಮೇಲೆ ಬಿಲ್ ಕೊಡ್ತಿರ್ತೀರಲ್ಲ, ಆ ಮೂಮೆಂಟ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಐ ವಿಲ್ ಗಿವ್. ಸೊ ಇಮಿಡಿಯೇಟ್ ಪ್ಲ್ಯಾನ್ಸ್, ಇಮಿಡಿಯೇಟ್ ಆ್ಯಕ್ಷನ್ಸ್, ನೆಕ್ಸ್ಟ್ ಬರುವಂಥ ಫ್ಯೂಚರಲ್ಲಿ ಬರುವಂಥ ಇಮಿಡಿಯೇಟ್ ಆ್ಯಕ್ಷನ್ಸ್, ಇಮಿಡಿಯೇಟ್ ಪ್ಲ್ಯಾನ್ಸ್ ಬಗ್ಗೆ ನಾವು ಮಾತಾಡುವಾಗ ಐ ವಿಲ್ ಅಂತ ಯೂಸ್ ಮಾಡ್ತೀವಿ. ಓಕೆನಾ? ಚಪಾತಿ ಮಾಡಿದ್ದೀನಿ, ರೋಟಿನೂ ಇದೆ, ಏನು ತಿಂತೀಯಾ? ನನಗೆ 2 ಬೇಡ, ಐ ವಿಲ್ ಈಟ್ ಉಪ್ಪಿಟ್ಟು. ಓಕೆ, ಐ ವಿಲ್ ಈಟ್ ಉಪ್ಪಿಟ್ಟು. ನಾನು ಉಪ್ಪಿಟ್ಟು ತಿಂತೀನಿ, ನನಗೆ ಚಪಾತಿನೂ ಬೇಡ, ರೋಟಿನೂ ಬೇಡ, ಐ ವಿಲ್ ಈಟ್ ಉಪ್ಪಿಟ್ಟು. ಸೊ ನೀವು ಯಾವಾಗ ಮುಂದಿನ ವರ್ಷ ಮಾತಾಡೋದ್ರ ಬಗ್ಗೆ ಹೇಳ್ತಾ ಇಲ್ಲ, ಜಸ್ಟ್ ಇಮಿಡಿಯೇಟ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ ನಂಗೆ ರೋಟಿ ಚಪಾತಿ ಬೇಡ, ನಾನು ಉಪ್ಪಿಟ್ಟು ತಿಂತೀನಿ. ಓಕೆ, ಸೊ ಈ ಥರ ನಾವು ಐ ವಿಲ್ಲನ್ನು ಯೂಸ್ ಮಾಡ್ತೀವಿ. ಗಾಟ್ ದಿಸ್ ಒನ್? ಅರ್ಥ ಆಗ್ತಿದೆಯಾ? ಎಸ್. ನಾನು ಇವಾಗ ಒಂದು ಸೆಂಟೆನ್ಸ್ ಕೊಡ್ತೀನಿ. 30 ದಿನಗಳಲ್ಲಿ ಇಂಗ್ಲೀಷ್ ಕಲಿತೀನಿ. ಈ ಸೆಂಟೆನ್ಸನ್ನು ನೀವು ಕಮೆಂಟ್ ಮಾಡಬೇಕು. ಇಂಗ್ಲೀಷಲ್ಲಿ ಏನಾಗುತ್ತೆ? ಟ್ರಾನ್ಸ್ಲೇಟ್ ದಿಸ್ ಟು ಇಂಗ್ಲೀಷ್. ಟ್ರಾನ್ಸ್ಲೇಟ್ ದಿಸ್ ಟು ಇಂಗ್ಲೀಷ್. ಇಮಿಡಿಯೇಟ್ ಪ್ಲ್ಯಾನ್ ಇದು. ಅಂದರೆ ಜಸ್ಟ್ ಇನ್ನು 30 ಡೇಸ್, ಆಗಲೇ 10 ಡೇಸ್ ಮುಗಿದೋಗಿದೆ, ಇನ್ನು 20 ದಿನ ಉಳಿದಿದೆ. ಸೊ ಈ 30 ದಿನಗಳಲ್ಲಿ ನಾನು ಇಂಗ್ಲೀಷ್ ಕಲಿತೀನಿ. ಇದನ್ನು ನಾವು ಇಂಗ್ಲೀಷಲ್ಲಿ ಯಾವ ಥರ ಟ್ರಾನ್ಸ್ಲೇಟ್ ಮಾಡಿ ಬರಿಬೋದು? ಕಮೆಂಟ್ ಮಾಡಿ. ಓಕೆನಾ? ಮಾಡ್ತೀರಾ ಎಲ್ಲರೂ ಕಮೆಂಟ್? ನಾನು ಎಲ್ಲರದ್ದು ಕಮೆಂಟನ್ನು ಚೆಕ್ ಮಾಡ್ತೀನಿ, ನಿಮಗೆ ಇದನ್ನು ಯೂಸ್ ಮಾಡೋಕ್ಕೆ ಬರುತ್ತೋ ಇಲ್ಲೋ ನೋಡ್ತೀನಿ. ಓಕೆ, ಸೊ ದ್ಯಾಟ್ ನಿಮ್ಮಲ್ಲಿ ಇಂಗ್ಲೀಷ್ ಲೆವೆಲ್ ಯಾವ ಲೆವೆಲ್ಗಿದೆ ಅಂತ ಹೇಳಿ ನಂಗೆ ಗೊತ್ತಾದರೆ ನೆಕ್ಸ್ಟ್ ಕಮ್ಮಿಂಗ್ ಕ್ಲಾಸಸ್ಸಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಬೇಕು, ನಿಮಗೆ ಯಾವುದನ್ನು ಹೇಳ್ಕೊಡ್ಬೇಕು ಅನ್ನೋ ಐಡಿಯಾ ನಂಗೆ ಸಿಗುತ್ತೆ. ಸೊ ಎವ್ರಿಥಿಂಗ್ ನೀವು ಮಾಡೋ ಕಮೆಂಟಿಂದನೇ ನಮ್ಗೆ ಗೊತ್ತಾಗುತ್ತೆ. ಬಿಕಾಸ್ ನಮ್ಮ ನಡುವೆ ಕಮ್ಯುನಿಕೇಷನ್ ಇರಲ್ವಲ್ಲ. ಸೊ ಆಲ್ ಕಮ್ಯುನಿಕೇಷನ್ ಹ್ಯಾಪನ್ಸ್ ಇನ್ ದ ಕಮೆಂಟ್ ಸೆಕ್ಷನ್. ಕಮೆಂಟ್ ಸೆಕ್ಷನಲ್ಲಿ ನೀವು ಡೌಟ್ ಕೇಳಿದ್ರು, ನೀವೇನೇ ಫೀಡ್ಬ್ಯಾಕ್ ಕೊಟ್ಟರು, ಅಥವಾ ನನ್ನ ಮಿಸ್ಟೇಕ್ನ ಕೋಟೌಟ್ ಮಾಡಿದ್ರು, ಎವ್ರಿಥಿಂಗ್ ವಿಲ್ ಏನಾಗುತ್ತೆ? ಕಮ್ಯುನಿಕೇಷನ್ ಕಮೆಂಟಲ್ಲಿ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ಕಮೆಂಟ್ ಮಾಡಿ, ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಓಕೆ, ನಾವು ತಿದ್ಕೋತೀವಿ. ಇಷ್ಟ ಆಗಿಲ್ಲ ಅಂದರೂ ನಾವು ತಿದ್ಕೋತೀವಿ, ಇಷ್ಟ ಆದರೆ ಖುಷಿ ಪಡ್ತೀವಿ. ಆ್ಯಂಡ್ ಕೇಳಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡಿದರೆ ನಾವು ಅದನ್ನು ಬಂದು ಕರೆಕ್ಷನ್ ಮಾಡ್ತೀವಿ. ಕರೆಕ್ಟ್ ಆಗಿದ್ದರೆ ನಾವು ಲೈಕ್ ಕೊಡ್ತೀವಿ. ಓಕೆನಾ? ಸೊ ಕೀಪ್ ಕಮೆಂಟಿಂಗ್ ಆನ್ ದ ಕಮೆಂಟ್ ಸೆಕ್ಷನ್. ಸೊ ಇದನ್ನು ಎಲ್ಲರೂ ಏನು ಮಾಡಿ? ಟ್ರಾನ್ಸ್ಲೇಟ್ ಮಾಡಿ. ನೆಕ್ಸ್ಟ್ ಒನ್ ಅವನೇನು ಹೇಳ್ಬೋದು? 100 ರೂಪಾಯಿ ಇದೆ, ಬಟ್ ಐ ವಿಲ್ ಗಿವ್ ಡಿಸ್ಕೌಂಟ್ ಅಂತಲೂ ಹೇಳ್ಬೋದು. ಇಲ್ಲ ಅಂದರೆ ಫಿಕ್ಸ್ಡ್ ಪ್ರೈಸ್ ಮೇಡಮ್ ಅಂತ ಹೇಳ್ಬೋದು. ಫಿಕ್ಸ್ಡ್ ಪ್ರೈಸ್ ಮೇಡಮ್, ಫಿಕ್ಸ್ಡ್ ರೇಟ್ ಇಟ್ಟಿರ್ತೀವಿ ನಾವು ಅಂತ ಹೇಳ್ಬೋದು. ಅಥವಾ ಸರ್, ಏನು ಸರ್ ನೀವು ಮತ್ತೆ ಹೊರಗಡೆ ಏನೋ ಹಾಕಿದ್ದೀರಾ ರೇಟು? ಹಾಂ ಹೌದು ಮ್ಯಾಮ್, ಇಟ್ಸ್ ಆನ್ ಆಫರ್ ಟುಡೇ. ಹೌದು ಮ್ಯಾಮ್, ಇವಾಗ ನೀವು ತೊಗೊಳಕ್ಕೆ ಡಿಸೈಡ್ ಮಾಡಿ, ಇದು 5000 ರುಪೀಸ್ದು ಐಟಮು, ಇವತ್ತು ಆಫರ್ ಇದೆ, ನಿಮಗೆ 3000ಗೆ ಕೊಡ್ತೀವಿ. ಇಟ್ಸ್ ಆನ್ ಆಫರ್ ಟುಡೇ. ಇಟ್ ಈಸ್ ಆನ್ ಆಫರ್ ಟುಡೇ. ಇಟ್ ಈಸ್ ಆನ್ ಆಫರ್ ಅಲ್ಲ, ಆನ್ ಆಫರ್. ಆಫರಲ್ಲಿ ಇದೆ ಅಂತ ಹೇಳ್ತೀವಿ. ಇದು ಆಫರಲ್ಲಿ ಇದೆ, ಇಟ್ಸ್ ಆನ್ ಆಫರ್. ಇವತ್ತು ಆಫರ್ ಇದೆ ಅಂತ ಕನ್ನಡದಲ್ಲಿ ನಿಮ್ಗೆ ಗೊತ್ತು, ಎಲ್ರಿಗೂ ಗೊತ್ತು, ಆಫರಲ್ಲಿದೆ ಅಂತ ಹೇಳೋದು. ಬಟ್ ನಾವು ಇಂಗ್ಲೀಷಲ್ಲಿ ಯೂಸ್ ಮಾಡುವಾಗ ಇಟ್ಸ್ ಆನ್ ಆಫರ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಇಟ್ ಈಸ್ ಆನ್ ಆಫರ್. ನಾನು ಆಫರಲ್ಲಿ ಇದನ್ನು ತಂದೆ ಅಂತ ಹೇಳಲ್ಲ. ನಾವು ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಆನ್ ಆಫರಲ್ಲಿ ತಂದೆ. ಇಟ್ ವಾಸ್ ಆನ್ ಆಫರ್. ಏನು ಇಷ್ಟು 3000 ಸಿಗ್ತಾ? ನಾನು ಮೊನ್ನೆ 5000 ಕೊಟ್ಟು ತಂದಿದ್ದೀನಿ. ಇಲ್ಲಿಲ್ಲ, ಇವತ್ತು ಇಟ್ ವಾಸ್ ಆನ್ ಆಫರ್. ಇಟ್ ವಾಸ್. ಸೊ ನೀವು ಆಲ್ರೆಡಿ ತಂದು ತೋರಿಸ್ತಾ ಇರ್ತೀರಾ, ಇಟ್ ವಾಸ್ ಆನ್ ಆಫರ್. ನಿಮ್ಮ ಫ್ರೆಂಡ್ಗೆ ತೋರಿಸ್ತಾ ಇರ್ತೀರಾ, ನನಗೆ ಅಷ್ಟೇ ಕೊಟ್ಟರಲ್ಲ ಅವತ್ತು ಅಂದರೆ, ಇಲ್ಲ ಇವತ್ತು ಇಟ್ ವಾಸ್ ಆನ್ ಆಫರ್. ಆಫರಲ್ಲಿ ಇತ್ತು, ಇಲ್ಲಿ ಇದೆ ಅಂತ ಇದೆ, ಅದಕ್ಕೆ ನಾವು ಇಟ್ ಈಸ್ ಯೂಸ್ ಮಾಡಿದ್ದೀವಿ. ಇದೆ ಅಂತ ಇದೆ, ಇಲ್ಲಿ ಅವತ್ತು ಇತ್ತು ಅಂತ ಹೇಳ್ತೀವಿ. ಆವಾಗ ಇಟ್ ವಾಸ್ ಆನ್ ಆಫರ್ ಅಂತ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ಆನ್ ಆಫರ್ ಟುಡೇ, ಇಟ್ ವಾಸ್ ಆನ್ ಆಫರ್ ಟುಡೇ, ನಮಗೆ ಇದು ಡಿಫ್ರೆನ್ಸ್ ಕೊಡುತ್ತೆ. ಸೊ ಇಟ್ ಈಸ್ ಆನ್ ಆಫರ್ ಟುಡೇ, ಇಟ್ ವಾಸ್ ಆನ್ ಆಫರ್ ಟುಡೇ. ವಾಸ್ ಇಷ್ಟು ಚೇಂಜಸನ್ನು ಮಾಡುತ್ತೆ. ಶಾಪ್ಕೀಪರ್ ಹೇಳ್ತಾನೆ ಇವತ್ತು ಆಫರಲ್ಲಿದೆ. ನೀವು ಹೇಳ್ತೀರಾ ಆಲ್ರೆಡಿ ಮನೆ ತೊಗೊಂಡು ಹೋದ್ಮೇಲೆ, ಇಲ್ಲ ನನಗೆ ಆಫರಲ್ಲಿತ್ತು, ಸೊ ನಾನು ಇಷ್ಟು ರೇಟ್ಗೆ ಡಿಸ್ಕೌಂಟ್ ಮಾಡ್ಕೊಂಡು ತಂದಿದ್ದೀನಿ. ವಾಟ್ ದಿಸ್ ಒನ್? ಈಸ್ ಆ್ಯಂಡ್ ವಾಸ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ಈ ಥರ ನಾವು ಯೂಸ್ ಮಾಡಬೇಕು. ಓಕೆ, 3 ಸಿಚುವೇಶನನ್ನು ನೋಡಿದ್ವಿ ನಾವು ಇವಾಗ ಅಲ್ವಾ? 3 ಸಿಚುವೇಷನ್ನಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ.
ಈ 3 ಸಿಚುವೇಷನಲ್ಲಿ ಡೌಟ್ ಬಂದರೆ ನಾನು ಕಮೆಂಟ್ ಮಾಡಿಟ್ಟಿರಿ, ಐ ವಿಲ್ ಚೆಕ್ ಇಟ್. ಓಕೆನಾ? ಆ್ಯಂಡ್ ಎಸ್, ಇವಾಗ ನೀವು ನಿಮ್ಮ ಬರ್ತ್ಡೇ ಇದೆ, ನಿಮ್ಮ ಫ್ರೆಂಡ್ ಬರ್ತ್ಡೇ ಇದೆ, ರೆಸ್ಟೋರೆಂಟ್ಗೆ ಹೋಗ್ತೀರಾ, ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿರ್ತೀರಾ, ನಿಮಗೆ ಒಂದು ಟ್ರೀಟ್ ಕೊಡಿಸ್ಬೇಕು ಅಂತ ಹೇಳಿ. ಓಕೆನಾ? ಸೊ ಒಂದು ಒಳ್ಳೆ ರೆಸ್ಟೋರೆಂಟಲ್ಲಿ ಕ್ಲಾಸಿಯಾಗಿ ಬಿಹೇವ್ ಮಾಡಬೇಕು. ಓಕೆನಾ? ಹಾಗಿದ್ರೆ ವೇಟರ್ ಕೂಡ ಅಲ್ಲಿ ಇಂಗ್ಲೀಷ್ ಮಾತಾಡ್ತಾ ಇರ್ತಾರೆ. ಈವನ್ ವೇಟರ್ಸ್ ಇನ್ ದ ಹೋಟೆಲ್, ಆ ಹೋಟೆಲ್ಗೆ ಹೋಗಿರ್ತೀರಾ, ಆ ವೇಟರ್ಸ್ ಕೂಡ ಎಸ್ ಮ್ಯಾಮ್ ಆರ್ಡರ್ ಪ್ಲೀಸ್ ಅಂತ ಕೇಳ್ತಾರೆ. ಆವಾಗ ನೀವು ಕನ್ನಡದಲ್ಲಿ ಹೇಳ್ಬೋದು, ನಾವು ಕರ್ನಾಟಕದಲ್ಲಿದ್ದೀವಿ, ನಾವು ಗಟ್ಟಿಯಾಗಿ ಧೈರ್ಯದಿಂದ ಹೆಮ್ಮೆಯಿಂದ ಕನ್ನಡದಲ್ಲಿ ಹೇಳ್ಬೋದು. ಬಟ್ ನಾವು ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿ ಪ್ರಯತ್ನಿಸುತ್ತಿರೋದ್ರಿಂದ, ಬಿಕಾಸ್ ಯಾಕೆ ಇಂಗ್ಲೀಷ್ ಬೇಕು, ಜಾಬ್ಸು, ಎವ್ರಿ ಕರಿಯರು, ಪ್ರತಿಯೊಂದು ಸೊಸೈಟಿ ಎಲ್ಲವೂ ಇವಾಗ ಇಂಗ್ಲೀಷ್ ಮೇಲೆ ಡಿಪೆಂಡ್ ಆಗ್ತಾ ಬರ್ತಾ ಇದೆ. ಹಾಗಂತ ನಮ್ಮ ಮಾತೃಭಾಷೆನ ನಾವು ಬಿಡಲ್ಲ. ಬಿಕಾಸ್ ಇವತ್ತು ಕರ್ನಾಟಕ ರಾಜ್ಯೋತ್ಸವ, ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಮಾತೃಭಾಷೆ ನಮ್ಮ ಕನ್ನಡ ಎಷ್ಟು ಶ್ರೀಮಂತವಾಗಿದೆ ಅಂದರೆ ಕನ್ನಡಿಗರಿಗೆ ಆರಾಮಾಗಿ ನಾವು ಇಂಗ್ಲೀಷನ್ನು ಕಲಿಸ್ಕೊಡ್ಬೋದು. ನಮ್ಮ ಕನ್ನಡ ನಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಈ ಇಂಗ್ಲೀಷ್ ಏನೂ ಅಲ್ಲ ಅದ್ರ ಮುಂದೆ. ಓಕೆ, ನೀಟಾಗಿ ನಾವು ಇಂಗ್ಲೀಷನ್ನು ಕಲಿಬೋದು. ಕನ್ನಡ ಅಷ್ಟು ದೊಡ್ಡ ಭಾಷೆ, ಅಷ್ಟು ಶ್ರೀಮಂತ ಭಾಷೆ, ಅಂಥದ್ದೇ ನಮ್ಗೆ ಗೊತ್ತಿದೆ ಅಂದಮೇಲೆ ಇಂಗ್ಲೀಷ್ ಯಾವ ಲೆಕ್ಕ ನಮಗೆ, ಅಲ್ವಾ? ಸೊ ನಮ್ಮ ಕನ್ನಡಿಗರು ಯಾವುದರಲ್ಲಿ ಹಿಂದುಳಿಬಾರ್ದು, ಈ ಇಂಗ್ಲೀಷ್ ಅನ್ನೋದ್ರಲ್ಲೂ ನಾವು ಹಿಂದುಳಿಬಾರ್ದು. ನಮ್ಮ ಮಾತೃಭಾಷೆ ನಮ್ಮ ಮನೆಯಲ್ಲಿ, ನಮ್ಮ ಸರೌಂಡಿಂಗಲ್ಲಿ ನಾವು ಮಾತಾಡ್ತೀವಿ, ಅಲ್ವಾ? ಸೊ ನಾವೇನು ಮಾಡಬೇಕು, ನಮ್ಮ ಒಂದು ಸೊಸೈಟಲ್ ನಾರ್ಮ್ಸ್ಗೆ, ನಾವು ಅಲ್ಲಿ ಕಾಂಪಿಟೇಷನ್ಗೆ ಬಿದ್ದಾಗ ನಾವು ಹಿಂದುಳಿಬಾರ್ದು ಅನ್ನೋ ಕಾರಣಕ್ಕೆ ನಾವೇನು ಮಾಡ್ತಾ ಇದ್ವಿ, ನಾವು ಇಂಗ್ಲೀಷನ್ನು ಕಲಿತಾ ಇದ್ದೀವಿ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಓಕೆ, ಎಸ್. ಸೊ ಹಾಗಿದ್ರೆ ನೀವು ಒಂದು ರೆಸ್ಟೋರೆಂಟ್ಗೆ ಹೋದಾಗ, ಆಟ್ ಅ ರೆಸ್ಟೋರೆಂಟ್ ಏನು ಮಾಡ್ತೀರಿ, ವೇಟರ್ಗೆ ಹೇಳ್ತೀರಿ, ವೇಟರ್ ಕ್ಯಾನ್ ಐ ಹ್ಯಾವ್ ಅ ಮೆನು ಪ್ಲೀಸ್? ಎಸ್, ಆರ್ಡರ್ ಪ್ಲೀಸ್ ಅಂತ ಕೇಳ್ತಾರೆ ಅವರು. ಕ್ಯಾನ್ ಐ ಹ್ಯಾವ್ ಯುವರ್ ಮೆನು ಪ್ಲೀಸ್ ಅಂತ ಕೇಳ್ತೀರಾ. ಕ್ಯಾನ್ ಐ ಹ್ಯಾವ್ ಅ ಮೆನು ಪ್ಲೀಸ್? ಕ್ಯಾನ್ ಐ ಹ್ಯಾವ್ ಅ ಮೆನು ಪ್ಲೀಸ್? ಒಂದು ಮೆನು ತಂದು ಕೊಡ್ತೀರಾ ಅಂತ ಕೇಳ್ತೀವಿ. ವೇಟರ್ ಏನು ಕೇಳ್ತಾನೆ, ಏ ವೇಟರ್ ಕ್ಯಾನ್ ಐ ಹ್ಯಾವ್ ಮೆನು ಪ್ಲೀಸ್ ಅಂತ ನೀವು ಕೇಳ್ತೀರಾ. ಓಕೆನಾ? ಅವ್ರು ಬಂದು ಏನು ಮಾಡ್ತಾರೆ, ಎಸ್ ಸರ್ ಹಿಯರ್ ಇಟ್ ಈಸ್, ಎಸ್ ಸರ್ ತಗೊಳ್ಳಿ ಇಲ್ಲಿದೆ, ಹಿಯರ್ ಇಟ್ ಈಸ್ ಅಂತ ಹೇಳ್ತಾರೆ. ಸೊ ಈ ಎಸ್ ಸರ್ ಹಿಯರ್ ಇಟ್ ಈಸ್ ಸೆಂಟೆನ್ಸನ್ನು ನೀವು ಎಲ್ಲಿ ಯೂಸ್ ಮಾಡ್ಬೋದು? ಎಸ್ ಹಿಯರ್ ಇಟ್ ಈಸ್ ನಿಮ್ಮ ಮನೇಲಿ ಕೇಳ್ತಾರೆ, ಅಥವಾ ನಿಮ್ಮ ಫ್ರೆಂಡ್ ಕೇಳ್ತಾರೆ, ನೀವು ಆಫೀಸಲ್ಲಿ ನಿಮ್ಮ ಕೊಲೀಗ್ ಕೇಳ್ತಾರೆ, ಅರೆ ಇಲ್ಲಿ ನಂದು ಫೈಲ್ ಇತ್ತಲ್ಲ, ಯಾರು ಎಲ್ಲಿಟ್ರು, ನಾನು ಇಲ್ಲೇ ಟ್ಯಾಬ್ ಇತ್ತಲ್ಲ, ನನ್ನ ಪೆನ್ ಇತ್ತಲ್ಲ, ಇಲ್ಲಿ ಒಂದು ನೋಟ್ ಮಾಡಿಟ್ಟಿದ್ದಲ್ಲ, ಎಲ್ಲೋಯ್ತು, ತಗೊಳ್ಳಿ ಇಲ್ಲಿ ಬಿದ್ದಿದೆ ನೋಡಿ, ಹಿಯರ್ ಇಟ್ ಈಸ್, ಇಲ್ಲಿ ಕೆಳಗೆ ಬಿದ್ದಿತ್ತು, ನನ್ನ ಹತ್ರ ಇಟ್ಕೊಂಡಿದ್ದೆ, ಟೇಕ್ ಹಿಯರ್ ಇಟ್ ಈಸ್, ಇಲ್ಲಿದೆ ನೋಡಿ. ಸೊ ಹಿಯರ್ ಇಟ್ ಈಸ್, ಇಲ್ಲಿದೆ. ಬರೀ ಹಿಯರನ್ನು ಯೂಸ್ ಮಾಡಲ್ಲ ನಾವು. ಇಲ್ಲಿದೆ ನೋಡಿ ಅಂತ ಹೇಳೋಕ್ಕೆ ಬರೀ ಹಿಯರ್ ಅಂತೀವ, ಇಲ್ಲ ಹಿಯರ್ ಇಟ್ ಈಸ್ ತಗೊಳ್ಳಿ ಇಲ್ಲಿದೆ ಅಂತ ಹೇಳುವಾಗ ಹಿಯರ್ ಇಟ್ ಈಸ್ ಅಂತ ಯೂಸ್ ಮಾಡ್ತೀವಿ. ಮೊಬೈಲ್ ಕಳೆದ್ರೆ ಯಾವಾಗಲೂ ಏನು ಮಾಡ್ತೀವಿ ಮನೇಲಿ, ಅಮ್ಮ ನನ್ನ ಫೋನ್ ಎಲ್ಲೋಯ್ತು, ಅಮ್ಮ ನನ್ನ ಫೋನು, ಅಪ್ಪ ನನ್ನ ಫೋನು, ನನ್ನ ಫೋನ್ ನೋಡ್ದೇನೆ, ನನ್ನ ಫೋನ್ ಸಿಗ್ತೇನೆ, ಇದನ್ನೇ ಕೇಳ್ತೀವಿ. ನಾವು ಕೊಡುವಾಗ ಸಿಕ್ಕಾಗ ಫೋನ್, ತಗೊಳ್ಳಿ ಇಲ್ಲಿದೆ ನೋಡಿ ಅಂತ ಹೇಳ್ತೀವಲ್ಲ. ಸೊ ಇಲ್ಲಿದೆ ನೋಡಿ, ಬೆಡ್ರೂಮಲ್ಲಿತ್ತು, ಹಿಯರ್ ಇಟ್ ಈಸ್, ಬೆಡ್ರೂಮಲ್ಲಿತ್ತು, ಹಿಯರ್ ಇಟ್ ಈಸ್, ಡೈನಿಂಗ್ ಟೇಬಲ್ ಮೇಲಿತ್ತು, ಹಿಯರ್ ಇಟ್ ಈಸ್. ಸೊ ಇಲ್ಲಿದೆ ನೋಡಿ ತಗೊಳ್ಳಿ, ಗೊತ್ತಾಗ್ತಿದೆಯಾ? ಸೊ ಈ ಹಿಯರ್ ಇಟ್ ಈಸನ್ನು ನಾವು ಅಲ್ಲಿ ಯೂಸ್ ಮಾಡ್ತೀವಿ. ಸೊ ನೀವು ಡೇ ಟು ಡೇ ಲ್ಯಾಂಗ್ವೇಜಲ್ಲಿ ಎಲ್ಲಿ ಯೂಸ್ ಮಾಡ್ಬೋದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಅಲ್ಲಿ ಯೂಸ್ ಮಾಡಲೇಬೇಕು. ಆವಾಗ ಮಾತ್ರ ನಿಮ್ಗೆ ಇಂಗ್ಲೀಷ್ ಬರುತ್ತೆ. ಸುಮ್ಮನೆ ಕ್ಲಾಸ್ ಕೇಳಿ ಓಕೆ ಮ್ಯಾಮ್ ಹೌದಾ ಹಿಂಗೆ ಅಂದರೆ ಅಲ್ಲ, ಎಟ್ಲೀಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಯೂಸ್ ಮಾಡಿ. ಅರ್ಥ ಆಗ್ತಿದೆಯಾ? ಸೊ ಹಿಯರ್ ಇಟ್ ಈಸ್ ಅಂತ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಎಸ್ ಸರ್ ಹಿಯರ್ ಇಟ್ ಈಸ್. ಮತ್ತು ವೇಟರ್ ಇನ್ನೊಂದೇನು ಹೇಳ್ಬೋದು, ಶ್ಯೂರ್ ವಾಟ್ ವುಡ್ ಯು ಲೈಕ್ ಟು ಹ್ಯಾವ್. ಅರ್ಥ ಆಗ್ತಿದೆಯಾ? ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ಯಾವಾಗ ಯೂಸ್ ಮಾಡ್ತೀವಿ, ಏನು ತಗೊಳ್ತೀರಾ, ನಿಮ್ಮ ಗೆಸ್ಟ್ ಮನೇಲಿ ಬಂದಿರ್ತಾರೆ, ವೇಟ್ರ್ ಅಷ್ಟೇ ಹೇಳೋದಲ್ಲ, ನೀವು ಕೂಡ ಏನು ಮಾಡ್ತಿರ್ತಾರ, ಸರ್ವ್ ಮಾಡ್ತಿದ್ದೀರಾ ಮನೆಯಲ್ಲಿ. ನಿಮ್ಮ ಗೆಸ್ಟ್ ಬಂದಾಗ ಅತಿಥಿ ದೇವೋ ಭವ, ಮನೆಯಲ್ಲಿ ಅತಿಥಿಗಳು ಬಂದಿರ್ತಾರೆ, ನೀವು ಅವ್ರಿಗೆ ಕೇಳ್ತೀರಾ ವಾಟ್ ವುಡ್ ಯು ಲೈಕ್ ಟು ಹ್ಯಾವ್, ಏನು ಇಷ್ಟಪಡ್ತೀರಾ ತೊಗೊಳಕ್ಕೆ, ವುಡ್ ಯು ಲೈಕ್ ಟು ಹ್ಯಾವ್ ಟೀ ಅಂತ ಕೇಳ್ತೀವಿ. ಏನಂತ ಹೇಳ್ತೀವಿ, ವುಡ್ ಅಂತ ಯೂಸ್ ಮಾಡ್ತೀವಿ. ಯಾವಾಗಲೂ ವುಡ್ ಯೂಸ್ ಮಾಡಬೇಕು ನಾವು ಪೊಲೈಟಾಗಿ. ಇನ್ನು ತೊಗೊಳ್ತೀರಾ ತಿಂತೀರಾ ಅಂತ ಕೇಳುವಾಗ ವಿಲ್ ಯು ಈಟ್ ಅಂತ ಕೇಳಬಾರ್ದು. ವಿಲ್ ಯು ಈಟ್ ಅಂತ ಕೇಳಿದ್ರೆ ಅದು ಒಂಥರ ಇಂಟೆನ್ಷನಲಿ ತಿಂತೀರಾ ಅಂತ ಕೇಳ್ದಂಗೆ, ಬೇಕಾ ನಮ್ಮ ಮನೇಲಿದೆ ತಿಂತೀರಾ ಅಂತ ಕೇಳ್ದಂಗೆ. ಓಕೆನಾ? ವುಡ್ ಯು ಲೈಕ್ ಟು ಈಟ್ ಅಂತ ಕೇಳಬೇಕು. ವುಡ್ ಯು ಲೈಕ್ ಟು ಹ್ಯಾವ್ ಕಪ್ ಆಫ್ ಟೀ, ವುಡ್ ಯು ಲೈಕ್ ಟು ಹ್ಯಾವ್ ಟೀ ಆರ್ ಕಾಫಿ ಮಾಡಲಾ ಟೀ ಮಾಡಲಾ ಅಂತ ಕೇಳುವಾಗ ನಾವೇನು ಹೇಳ್ಬೋದು, ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ ಆರ್ ಟೀ, ವುಡ್ ಯು ಲೈಕ್ ಟು ಹ್ಯಾವ್ ಲಂಚ್ ಆರ್ ಸ್ನ್ಯಾಕ್ಸ್. ಓಕೆ, ವುಡ್ ಯು ಲೈಕ್ ಟು ಹ್ಯಾವ್ ಬಟರ್ ಮಿಲ್ಕ್ ಆರ್ ಜ್ಯೂಸ್. ವುಡ್ ಯು ಲೈಕ್ ಟು, ಇದು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಇದು. ಪೊಲೈಟಾಗಿ ಒಂದು ಮ್ಯಾನರ್ಡ್ ವೇಯಲ್ಲಿ ಕೇಳಬೇಕು ಅಂದರೆ ವುಡ್ ಯು ಲೈಕ್ ಟು ಸಿಟ್, ಕುತ್ಕೊಳ್ತೀರಾ. ನಿಮ್ಮ ಮನೆಗೆ ಗಣತಿ ಮಾಡೋಕ್ಕೆ ಬಂದಿರ್ತಾರೆ, ಸೆನ್ಸಸ್ಗೆ ಬಂದಿರ್ತಾರೆ, ಟೀಚರ್ಸ್ಗೆ ನೀವೊಂದು ರೆಸ್ಪೆಕ್ಟ್ ಕೊಟ್ಟು ಹೇಳ್ಬೋದು, ಕುತ್ಕೋತೀರಾ ಮ್ಯಾಮ್ ಬಿಸಿಲಿದೆ ಒಳಗೆ ಬರ್ತೀರಾ ಕುತ್ಕೋತೀರಾ, ವುಡ್ ಯು ಲೈಕ್ ಟು ಸಿಟ್, ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ವಾಟರ್, ಸ್ವಲ್ಪ ನೀರು ಕುಡಿಯೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳುವಾಗ. ವಿಲ್ ಯು ಅಂತ ಯಾವತ್ತೂ ಕೇಳಬಾರ್ದು, ವಿಲ್ ಯು ಅಂತ ಕೇಳೋದು ರಾಂಗ್.
ಸೊ ಯಾವಾಗಲೂ ನೀವು ಯಾರಿಗಾದರೂ ಪೊಲೈಟಾಗಿ ಬೇಕಾ, ತಿಂತೀರಾ, ಮಾಡ್ತೀರಾ, ಕೂರ್ತೀರಾ, ವುಡ್ ಯು ಲೈಕ್ ಟು ಗೋ ವಿತ್ ಹರ್, ನೀವು ಅವ್ರ ಜೊತೆಗೆ ಹೋಗೋಕ್ಕೆ ಇಷ್ಟಪಡ್ತೀರಾ, ವುಡ್ ಯು ಲೈಕ್ ಟು ಗೋ ವಿತ್ ಹರ್ ಅಂತ ಕೇಳಬೇಕು. ಸೊ ವೆನ್ ಎವರ್ ಯು ವಾಂಟ್ ಟು ಸೇ ಇಟ್ ಪೊಲೈಟಿ, ರೆಸ್ಪೆಕ್ಟ್ಫುಲ್ ಆಗಿ ಪೊಲೈಟ್ಲಿ ಆಗಿ ಕೇಳಬೇಕಾದ್ರೆ ಇದು ಮಾಡಬೇಕು. ಹಾಗಂತ ವಿಲ್ ಯು ಗೋ ಅನ್ನೋದು ರಾಂಗ್ ಅಂತಲ್ಲ, ಆ ಸಿಚುವೇಶನ್ನೇ ಬೇರೆ. ನೀನು ಅಂಗಡಿಗೆ ಹೋಗ್ತೀಯಾ, ನಾನು ಹೋಗ್ಲಾ, ನಿಮ್ಮಮ್ಮ ಹಾಲು ತೊಗೊಂಬ ಅಂತ ಹೇಳಿ ಅರ್ಧ ತಾಸಾಗಿರುತ್ತೆ, ನೀವು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಕೂತಿರ್ತೀರ. ಅವಾಗ ನೀನು ಹೋಗ್ತೀಯಾ, ನಾನು ಹೋಗ್ಲಾ ಅಂತ ಕೇಳ್ತಾರೆ ಅಮ್ಮ ಅಲ್ವಾ. ಅಮ್ಮಂದ್ರೆಲ್ಲ ಹಂಗೇನೆ, ನಾವು ಕೆಲಸ ಮಾಡೋಕ್ಕೆ ಹೇಳಿರ್ತಾರೆ, ನಾವು ಎದ್ದು ಕೆಲಸ ಮಾಡೋ ಅಷ್ಟೊತ್ತರಲ್ಲಿ ತಾವು ಅದೇ ಮಾಡ್ತಾ ಇರ್ತಾರೆ ಕೆಲಸನ, ನಮ್ಗೆ ಹೇಳಿದ ಕೆಲಸ ಅವರೇ ಮಾಡ್ತಾ ಇರ್ತಾರೆ. ಎಲ್ಲರೂ ನೋಡಿರ್ತೀರ ನೀವು ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲರೂ ಅದನ್ನೇ ಆಗ್ತಾರೆ ಅಲ್ವಾ. ಎಲ್ಲ ಅಮ್ಮಂದ್ರು ಹಂಗೇನೆ, ನಮ್ಮಮ್ಮನೂ ಹಂಗೆ, ನಿಮ್ಮಮ್ಮನೂ ಹಂಗೆ. ಸೊ ಅವಾಗ ನೀವು ಹಾಲು ತೊಗೊಂಡು ಬಾ ಹೋಗು, ಅಥವಾ ಅಂಗಡಿಗೆ ಹೋಗಿ ಬಾ ಹೋಗು, ನೀನು ಮಾಡ್ತೀಯಾ, ನಾನು ಮಾಡ್ಲಾ, ವಿಲ್ ಯು ಡೂ ಇಟ್, ಶಲ್ ಐ ಗೋ ಅಂತ ಕೇಳ್ತಾರೆ ಅವರು. ನೀನು ಮಾಡ್ತೀಯಾ, ನಾನು ಹೋಗ್ಲಾ, ಆ ಥರ ಕೇಳ್ತಾರೆ. ಅಪ್ಪ ನೀನು ಹೋಗಿ ಫೀಸ್ ತುಂಬರ್ತೀಯಾ, ನಾನೇ ತುಂಬರ್ಬೇಕಾ, ವಿಲ್ ಯು ಪೇ ಇಟ್, ನೀನೇ ಪೇ ಮಾಡ್ತೀಯಾ ಫೀಸ್ನ, ನಾನೇ ಬರಬೇಕಾ ಕಾಲೇಜ್ ಮಟ್ಟ ಕೇಳ್ತಾರೆ. ಸೊ ವಿಲ್ಲನ್ನು ಅವಾಗ ಯೂಸ್ ಮಾಡ್ತೀವಿ. ಕ್ಯಾನ್ ಯು ಪೇ ದ್ಯಾಟ್, ನಿಮ್ಗೆ ತುಂಬಕ್ಕಾಗುತ್ತಾ ಅದನ್ನ, ಕ್ಯಾನ್ ಯು ರೈಟ್ ದ್ಯಾಟ್, ನಿಂಗೆ ಬರೆಯೋಕ್ಕಾಗುತ್ತಾ ಅದನ್ನ, ಕ್ಯಾನ್ ಯು ಅವಾಗ ಯೂಸ್ ಮಾಡ್ತೀವಿ. ಅಂದರೆ ನಮ್ಮ ಅಬಿಲಿಟಿಯನ್ನು ಕ್ವೆಶನ್ ಮಾಡುವಾಗ ನಾವು ಕ್ಯಾನ್ ಯೂಸ್ ಮಾಡ್ತೀವಿ. ವಿಲ್ ಯು ಅಂದರೆ ನೀನು ಹೋಗ್ಲಾ, ನಾನು ಹೋಗ್ಲಾ, ವಿಲ್ ಯು ಗೋ, ಹೋಗೋಕ್ಕಾಗುತ್ತಾ ನಿನ್ನ ಕೈಲಿ ಅಂತ ಕೇಳ್ದಂಗೆ, ನೀನು ಹೋಗ್ತೀಯಾ ಅಂತ ಕೇಳ್ದಂಗೆ. ಕ್ಯಾನ್ ಯು ಗೋ ಅಂದರೆ, ಈಗ ವಿಲ್ ಯು ರೈಡ್ ಬೈಸಿಕಲ್, ನೀನು ಬೈಸಿಕಲ್ ರೈಡ್ ಮಾಡ್ಕೊಂಡು ಬರ್ತೀಯಾ, ನಾವು ಹೋಗಿರ್ತೀವಿ, ನೀನು ಬೈಸಿಕಲಲ್ಲಿ ಬರ್ತೀಯಾ ಅಂದರೆ ಆಲ್ರೆಡಿ ನಿಮ್ಗೆ ಬರುತ್ತೆ ಹೊಡೆಯೋಕ್ಕೆ ಅಂತ ಗೊತ್ತಿರುತ್ತೆ ಅವ್ರಿಗೆ, ಅವಾಗ ವಿಲ್ ಯು ಯೂಸ್ ಮಾಡ್ತಾರೆ. ಹೊಸದಾಗಿ ಯಾರನ್ನೋ ನೋಡಿರ್ತೀರಾ, ಅರೆ ಬೈಕ್ ಇದೆ, ನಿಂಗೆ ಬೈಕ್ ಹೊಡೆಯೋಕ್ಕೆ ಬರುತ್ತಾ, ಕ್ಯಾನ್ ಯು ರೈಡ್, ಸೊ ಕ್ಯಾನ್ ಯು ಅವಾಗ ಯೂಸ್ ಮಾಡ್ತೀವಿ. ಓಕೆನಾ, ಅರ್ಥ ಆಗ್ತಿದೆಯಾ. ಸೊ ಕ್ಯಾನ್ ಯು ರೈಡ್, ವಿಲ್ ಯು ರೈಡ್, ಆ್ಯಂಡ್ ಕ್ಯಾನ್ ಯು ರೈಡ್ಗೆ ಡಿಫ್ರೆನ್ಸ್ ಅರ್ಥ ಆಗ್ತಿದೆಯಾ. ಸೊ ಈ ಫಾರ್ ಎಕ್ಸಾಂಪಲ್ ಇವಾಗ ನೀನು ಅವಳಿಗೆ ಹೇಳ್ತೀಯಾ, ಅನ್ನೋ ಸೆಂಟೆನ್ಸ್ಗೂ ನೀನು ಅವಳಿಗೆ ಹೇಳೋಕ್ಕಾಗುತ್ತಾ ಅಂತ ಹೇಳ್ಬೋದು. ನೀನು ಅವಳಿಗೆ ಹೇಳ್ಬಹುದಾ ಅಥವಾ ಹೇಳೋದಕ್ಕಾಗುತ್ತಾ. ಓಕೆನಾ, ಕಾಣಿಸ್ತಾ ಇದೆಯಾ ಈ ಸೆಂಟೆನ್ಸು, ಕಾಣಿಸ್ತಾ ಇಲ್ಲ ಅನ್ಕೋತೀನಿ, ಇಲ್ಲಿ ಕಾಣಿಸ್ತಾ ಇದೆಯಾ. ಎಸ್, ನೀನು ಅವಳಿಗೆ ಹೇಳ್ತೀಯಾ ಅನ್ನೋ ಸೆಂಟೆನ್ಸ್ಗೂ ನೀನು ಅವಳಿಗೆ ಹೇಳೋದಕ್ಕೆ ಆಗುತ್ತಾ ಅನ್ನೋ ಸೆಂಟೆನ್ಸ್ಗೂ ಡಿಫ್ರೆನ್ಸ್ ಇದೆ. ಓಕೆ, ಸೊ ಇಲ್ಲಿ ಕ್ಯಾನ್ ಯಾವುದು, ವಿಲ್ ಯಾವುದು. ನಿನ್ನ ಕೈಲಿ ಕ್ಯಾನ್ ಯು ರೈಡ್ ಬೈಕ್, ನಿನ್ನ ಕೈಲಿ ಆಗುತ್ತಾ, ಸೊ ಅವಾಗ ಕ್ಯಾನ್ ಯೂಸ್ ಮಾಡ್ತೀವಿ. ವಿಲ್ ಯು ರೈಡ್ ಬೈಕ್, ನೀನು ಬೈಕ್ ಹೊಡ್ಕೊಂಡು ಬರ್ತೀಯಾ ಅಂತ ಕೇಳುವಾಗ ವಿಲ್ ಯೂಸ್ ಮಾಡ್ತೀವಿ. ಹಾಗಿದ್ರೆ ನಿಮ್ಗೆ ಇದೊಂದು ಎಕ್ಸಸೈಸು, ನೀನು ಅವಳಿಗೆ ಹೇಳ್ತೀಯಾ, ನೀನು ಅವಳಿಗೆ ಹೇಳೋದಕ್ಕೆ ಆಗುತ್ತಾ, ಇಲ್ಲಿ ಯಾವುದು ವಿಲ್ಗೆ ಯೂಸ್ ಮಾಡಬೇಕು, ಯಾವುದು ಕ್ಯಾನ್ಗೆ ಯೂಸ್ ಮಾಡಬೇಕು ಹೇಳಿ, ನೀವು ಯೂಸ್ ಮಾಡಿ ನಂಗೆ ಹೇಳಿ. ಓಕೆ, ಸೊ ನೀನು ಅವಳಿಗೆ ಹೇಳ್ತೀಯಾ, ನೀನು ಅವಳಿಗೆ ಹೇಳೋದಕ್ಕೆ ಆಗುತ್ತಾ. ಈಗ ಹೆಂಗೆ ಸೇಮ್, ವಿಲ್ ಯು ರೈಡ್, ಕ್ಯಾನ್ ಯು ರೈಡ್, ಸೇಮ್ ಸೆಂಟೆನ್ಸ್. ಸಿಮಿಲರ್ಲಿ ಇಲ್ಲಿ ವಿಲ್ ಯು ಸೇಮ್ ಆಗಿ ಉಳಿಯುತ್ತೆ, ರೈಡ್ ಅಷ್ಟೇ, ರೈಡ್ ಅನ್ನೋದಷ್ಟೇ, ಗಾಡಿ ಹೊಡೆಯೋಕ್ಕಾಗುತ್ತಾ ಅನ್ನೋಕ್ಕೆ ರೈಡ್ ಅಂತೀವಿ. ಇಲ್ಲಿ ಹೇಳ್ತೀಯ ಅನ್ನೋದಕ್ಕೆ ನಾವು ಏನಂತ ಹೇಳ್ತೀವಿ ಗೊತ್ತು ನಿಮಗೆ, ಹೇಳು ಅನ್ನೋದಕ್ಕೆ ಏನಂತೀರಿ, ಸೇ ಅಂತೀರಿ, ಇಲ್ಲ ಟೆಲ್ ಅಂತೀರಿ. ಸೊ ಫಾರ್ಮ್ ದ ಸೆಂಟೆನ್ಸ್, ನನಗೋಸ್ಕರ ನೀವೇನು ಮಾಡಬೇಕು, ಈ ಒಂದು 2 ಸೆಂಟೆನ್ಸನ್ನು ಟ್ರಾನ್ಸ್ಲೇಟ್ ಮಾಡಿ, ಯಾವುದಕ್ಕೆ ಕ್ಯಾನ್ ಯೂಸ್ ಮಾಡ್ತೀವಿ, ಯಾವುದಕ್ಕೆ ವಿಲ್ ಯೂಸ್ ಮಾಡ್ತೀವಿ ಅಂತ ಹೇಳಿ ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಮಾಡಿ. ಓಕೆನಾ, ನಿಮ್ಗೆ ಅರ್ಥ ಆಗಿದೆಯಾ ಇಲ್ವಾ ಅಂತ ನನಗೆ ಗೊತ್ತಾಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ ಈಸ್ ಬಸ್ ಸ್ಟಾಪಲ್ಲಿ ನಿಂತಿರ್ತೀರಾ. ಡಸ್ ದಿಸ್ ಬಸ್ ಗೋ ಟು ಮ್ಯಾಜೆಸ್ಟಿಕ್, ನೋಡಿ ಇಲ್ಲಿ ಡಸ್ ಬಂದಿದೆ. ನಾನು ನಿಮಗೆ ಟೆನ್ಸಸ್ ಹೇಳುವಾಗ ಹೇಳಿದ್ದೆ, ಏನಂತ ಹೇಳಿದ್ದೆ, ಟೆನ್ಸಸ್ ಹೇಳುವಾಗ ದಿಸ್ ಬಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದು ನೋಡಿ ಯೂಸ್ ಮಾಡಿ. ದಿಸ್ ಬಸ್ ಅಂದರೆ ಯಾವುದು, ಥರ್ಡ್ ಪರ್ಸನ್ ಸಿಂಗ್ಯುಲಾರ್ ಅಂತ ಹೇಳಿದೆ ಟೆನ್ಸಸ್ಸಲ್ಲಿ ಅಲ್ವಾ. ಸೊ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಹೀ, ಶಿ, ಇಟ್. ಸೊ ಇಲ್ಲಿ ಬಸ್ ಏನು, ಇಟ್ಟಿದ್ದಂಗೆ, ವಸ್ತು ತಾನೇ ಅದು, ಸೊ ಇಟ್ಟಿದ್ದಂಗೆ. ಸೊ ದ ಬಸ್ ಗೋ ಟು ಮ್ಯಾಜೆಸ್ಟಿಕ್. ಸೊ ಥರ್ಡ್ ಪರ್ಸನ್ ಸಿಂಗ್ಯುಲಾರ್ ಇದ್ದಾಗ, ಇಟ್ ಬಂದಾಗ ಅಥವಾ ಹೀ, ಶಿ ಬಂದಾಗ ಗೋ ಇದ್ದಿದ್ದು ಗೋಸ್ ಆಗುತ್ತೆ ಅಂತ ಹೇಳಿದ್ದೆ. ಓಕೆನಾ, ಇದನ್ನೇ ನಾವು ಇಂಟ್ರೋಗೇಟಿವ್ ಸೆಂಟೆನ್ಸು ಮತ್ತು ಇನ್ನೊಂದು ಯಾವುದು ನೆಗೆಟಿವ್ ಸೆಂಟೆನ್ಸು ಮಾಡುವಾಗ ಹೆಂಗೆ ಬದಲಾಗುತ್ತೆ ಅಂತ ಕೂಡ ಹೇಳಿದ್ದೆ. ಸೊ ದಿಸ್ ಬಸ್ ಗೋಸ್ ಟು ಮೆಜೆಸ್ಟಿಕ್, ದಿಸ್ ಬಸ್ ಗೋಸ್ ಟು ಮೆಜೆಸ್ಟಿಕ್
ಅರ್ಥ ಆಗ್ತಿದೆಯಾ? ಸೊ ಗೋಸ್ ಬಂದಾಗ ನಾವು ಇಂಟ್ರಾಗೇಟಿವ್ ಹೆಂಗೆ ಮಾಡ್ತೀವಿ? ಗೋಸ್ ಇದ್ದ ಜಾಗಕ್ಕೆ ನಾವು ಡಸ್ ಹಚ್ತೀವಿ. ಡಸ್ ದಿಸ್ ಬಸ್ ಗೋ ಟು ಮೆಜೆಸ್ಟಿಕ್? ಇದನ್ನು ಇಂಟ್ರಾಗೇಟಿವ್ ಮಾಡಿದ್ವಿ ನಾವಿವಾಗ. ದಿಸ್ ಬಸ್ ಗೋಸ್ ಟು ಮ್ಯಾಜೆಸ್ಟಿಕ್. ಶಿ ಡಾನ್ಸಸ್ ಹೆಂಗಾಗುತ್ತೋ ಹಾಗೆ ಇದು ಗೋಸ್ ಆಗುತ್ತೆ. ಶಿ ಲೈಕ್ಸ್ ಹೆಂಗೆ ಲೈಕ್ ಎಸ್ ಅನ್ನು ಹಚ್ಕೊಳ್ಳುತ್ತೋ ಗೋ ಇಲ್ಲಿ ಎಸ್ ಆ್ಯಂಡ್ ಎಸ್ ಅಂತ ಹೇಳಿದ್ದೆ ನಾನು ನಿಮಗೆ ಕಾನ್ಸೆಪ್ಟು ನೆನ್ಪಿಟ್ಕೋಬೇಕು. ಸೊ ಡಸ್ ದಿಸ್ ಬಸ್ ಗೋ ಟು ಮ್ಯಾಜೆಸ್ಟಿಕ್. ಸೊ ಡಸ್ ಯಾಕೆ ಬರುತ್ತೆ? ಇಲ್ಲಿ ಒಂದು ವರ್ಬಲ್ಲಿ ಎಸ್ ಇರೋದ್ರಿಂದ ನಾವು ಇಲ್ಲಿ ಡಸ್ ಅನ್ನು ಯೂಸ್ ಮಾಡ್ತೀವಿ. ಡಸ್ ದಿಸ್ ಬಸ್ ಗೋ ಟು ಮ್ಯಾಜೆಸ್ಟಿಕ್. ಮತ್ತೆ ಇಲ್ಲಿ ನಾವೇನು ಮಾಡಲ್ಲ, ಎಸ್ ಅನ್ನು ಆ್ಯಡ್ ಮಾಡಲ್ಲ, ಬಿಕಾಸ್ ಆಲ್ರೆಡಿ ಇಲ್ಲಿ ಎಸ್ ಅನ್ನು ಆ್ಯಡ್ ಮಾಡಿದ್ದೀವಿ. ಸೊ ಡಸ್ ದಿಸ್ ಬಸ್ ಗೋ ಟು ಮ್ಯಾಜೆಸ್ಟಿಕ್. ಅದೇ ಸೇಮ್ ಸೆಂಟೆನ್ಸ್ ಇಲ್ಲಿ ಏನು ಮಾಡಿದ್ದಾರೆ, ಈ ಸೆಂಟೆನ್ಸ್ನ ಇಂಟ್ರಾಗೇಟಿವ್ ಫಾರ್ಮ್ ಇದು ನಾನು ಕಲಿಸಿದ್ದೀನಿ ಟೆನ್ಸಸಲ್ಲಿ. ಸೊ ಒಂದು ಸೆಂಟೆನ್ಸು ಇಂಟ್ರಾಗೇಟಿವ್ ಹೆಂಗಾಗುತ್ತೆ, ನೆಗೆಟಿವ್ ಹೆಂಗಾಗುತ್ತೆ ಅಂತ ಹೇಳಿ ನೀಟಾಗಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಅಲ್ವಾ? ಸೊ ಅದನ್ನು ನೀವು ವಾಪಸ್ ಹೋಗಿ ನೋಡ್ಕೊಳ್ಳಿ ಬೇಕಾದ್ರೆ, ನಿಮ್ಗೆ ಇದು ಅರ್ಥ ಆಗಿಲ್ಲ ಅಂದರೆ. ಡಸ್ ದಿಸ್ ಬಸ್ ಗೋ ಟು ಮ್ಯಾಜೆಸ್ಟಿಕ್. ಅರ್ಥ ಆಗ್ತಿದೆಯಾ? ಸೊ ಆವಾಗ ನಾವು ಡಸ್ ಯೂಸ್ ಮಾಡ್ತೀವಿ. ಡಸ್ ಯಾಕೆ ಯೂಸ್ ಮಾಡಿದ್ದಾರೆ ಈ ವಾಕ್ಯದಲ್ಲಿ ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ ಹೇಳಿನೇ ನಾ ಟೆನ್ಸಸಲ್ಲಿ ಅವನ್ನೆಲ್ಲನೂ ಹೇಳಿದ್ದು. ಸೊ ಡಸ್ ದಿಸ್ ಬಸ್ ಗೋ ಟು ಮ್ಯಾಜೆಸ್ಟಿಕ್ ಅಂತ ಯಾರಾದರೂ ಕೇಳಿದರೆ ಎಸ್ ಇಟ್ ಡಸ್, ಹೌದು ಹೋಗುತ್ತೆ, ಎಸ್ ಇಟ್ ಡಸ್. ಓಕೆನಾ? ಎಸ್ ಇಟ್ ಡಸ್ ಅಂತ ಹೇಳ್ತೀವಿ. ಎಸ್ ಅಂತ ಹೇಳಿದ್ರೂ ಪರವಾಗಿಲ್ಲ, ಬಟ್ ಅ ಲಿಟಲ್ ಬಿಟ್ ಮೋರ್ ಸ್ಟ್ಯಾಂಡರ್ಡ್ ವೇ, ಇಟ್ ಡಸ್, ಎಸ್ ಇಟ್ ಡಸ್. ಎಸ್ ಇವಾಗ ವಿಲ್ ದಿಸ್ ಬಸ್ ಗೋ ಟು ಮ್ಯಾಜೆಸ್ಟಿಕ್ ಅಂತ ಹೇಳಿದರೆ ಎಸ್ ಇಟ್ ವಿಲ್, ಎಸ್ ಇಟ್ ವಿಲ್. ಅರ್ಥ ಆಗ್ತಿದೆಯಾ? ಬಸ್ ಹೋಯ್ತಾ, ಮ್ಯಾಜೆಸ್ಟಿಕ್ ಬಸ್ ಹೋಯ್ತಾ? ಎಸ್ ಇಟ್ ಡಿಡ್, ಹೋಯ್ತು. ಅರ್ಥ ಆಗ್ತಿದೆಯಾ? ಸೊ ನಾವು ಕೇಳೋ ಕ್ವೆಶನಲ್ಲಿ ಮಾಡೋ ಆನ್ಸರ್ ಕೂಡ ಅದೇ ಟೆನ್ಸಲ್ಲಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಆ್ಯಂಡ್ ನೆಕ್ಸ್ಟ್, ಈ ಬಸ್ ಮ್ಯಾಜೆಸ್ಟಿಕ್ ಹೋಗುತ್ತಾ ಅಂತ ಕೇಳಿದಾಗ ನೋ, ಟೇಕ್ ದ ನೆಕ್ಸ್ಟ್ ಬಸ್. ಇದು ಹೋಗಲ್ಲ ಮ್ಯಾಜೆಸ್ಟಿಕ್ಗೆ, ನೆಕ್ಸ್ಟ್ ಒಂದು ಬಸ್ ಬರುತ್ತೆ, ಅದು ಮ್ಯಾಜೆಸ್ಟಿಕ್ಗೆ ಹೋಗುತ್ತೆ. ಸೊ ಟೇಕ್ ದ ನೆಕ್ಸ್ಟ್ ಬಸ್. ಸೊ ನಾವು ಬಸ್ ಹತ್ತು ಅಂತ ಹೇಳಿ ನೆಕ್ಸ್ಟ್ ಮುಂದಿನ ಬಸ್ ತೆಗೆದುಕೊಳ್ಳಿ ಅಂತ ಕನ್ನಡ ಹೇಳ್ತೀವಿ ನಿಜ, ಬಟ್ ನೆಕ್ಸ್ಟ್ ಬಸ್ ಹತ್ತಿ ಅಂತ ಹೇಳ್ತೀವಿ ನಾವು ಡೇ ಟು ಡೇ ಲ್ಯಾಂಗ್ವೇಜಲ್ಲಿ. ನೆಕ್ಸ್ಟ್ ಬಸ್ ಬರುತ್ತೆ, ಆ ಬಸ್ ಹತ್ಕೊಳ್ಳಿ, ಆ ಬಸ್ಸನ್ನು ಹತ್ಕೊಳ್ಳಿ ಅಂತ ಹೇಳ್ತೀವಿ. ಹಾಗಂತ ಇಂಗ್ಲೀಷಲ್ಲಿ ಕ್ಲೈಂಬ್ ದ್ಯಾಟ್ ಬಸ್ ಅನ್ನಲ್ಲ, ನಾವು ಟೇಕ್ ದ್ಯಾಟ್ ಬಸ್ ಅಂತೀವಿ. ಓಕೆನಾ? ಟೇಕ್ ದ್ಯಾಟ್ ಬಸ್ ಅಂತ ಹೇಳ್ತೀವಿ. ಟೇಕ್ ಅಂತ, ಟೇಕ್ ದ ನೆಕ್ಸ್ಟ್ ಬಸ್, ಟೇಕ್ ದ್ಯಾಟ್ ಬಸ್, ಟೇಕ್ ದಿಸ್ ಬಸ್, ಈ ಬಸ್ಸನ್ನು ತಗೊಳ್ಳಿ, ಆ ಬಸ್ಸನ್ನು ತಗೊಳ್ಳಿ ಅಂತ ಹೇಳ್ತೀವಿ. ಹತ್ಕೊಳ್ಳಿ ಅಂತ ಹೇಳುವಾಗ ನಾವು ಕ್ಲೈಂಬ್ ಅಂತ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಸೊ ದ್ಯಾಟ್ ಇಸ್ ದ ರೀಸನ್. ನಿಮಗೆ ಗೊತ್ತಿರಬೇಕು ಏನಂತ ಯೂಸ್ ಮಾಡಬೇಕು ಅಂತ. ಸೊ ನೋ, ಟೇಕ್ ದ ನೆಕ್ಸ್ಟ್ ಬಸ್. ಸೊ ಟೇಕ್ ದ್ಯಾಟ್ ಬಸ್, ಟೇಕ್ ದಿಸ್ ಬಸ್. ಅಲ್ಲಿ ಯಾವ ಬಸ್ ಹೋಗಲ್ಲ, ಟೇಕ್ ದ ಆಟೋ ತೊಗೊಂಡು ಹೋಗಿ. ಓಕೆನಾ? ಟೇಕ್ ದ ಆಟೋ. ಸೊ ಟೇಕ್ ಅನ್ನುವಂಥದ್ದನ್ನು ನಾವು ಅವಾಗ ಯೂಸ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಎಸ್. ಇಟ್ ಗೋಸ್ ಟಿಲ್ ಆನಂದರಾವ್ ಸರ್ಕಲ್ ಓನ್ಲಿ. ಆನಂದರಾವ್ ಸರ್ಕಲ್ವರೆಗೂ ಮಾತ್ರ ಅದು ಹೋಗುತ್ತೆ ಬಸ್ಸು. ಎಲ್ಲಿವರೆಗೂ? ಇಟ್ ಗೋಸ್. ಡಸ್ ದಿಸ್ ಬಸ್ ಗೋ ಅಂತ ಇದೆಯಾ? ಗೋ ಅಂತ ಇರೋದಕ್ಕೆ ನಾನು ಇಲ್ಲಿ ಮತ್ತೆ ಗೋಸ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಟ್ ಗೋಸ್ ಟಿಲ್ ಆನಂದರಾವ್ ಸರ್ಕಲ್ ಓನ್ಲಿ. ಇಟ್ ಥರ್ಡ್ ಪರ್ಸನ್ ಸಿಂಗ್ಯುಲಾರ್, ಗೋಗೆ ಎಸ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ಇಟ್ ಗೋಸ್ ಟಿಲ್ ಆನಂದರಾವ್ ಸರ್ಕಲ್ ಓನ್ಲಿ. ಅದು ಆನಂದರಾವ್ ಸರ್ಕಲ್ವರೆಗೂ ಮಾತ್ರ ಹೋಗುತ್ತೆ. ಅಲ್ಲಿಂದ ಯು ಹ್ಯಾವ್ ಟು ಟೇಕ್ ದ ಆಟೋ, ಯು ಹ್ಯಾವ್ ಟು ಟೇಕ್ ದ ಆಟೋ, ಅಥವಾ ಯು ಟೇಕ್ ದ ಆಟೋ. ಅಲ್ಲಿಂದ ಯು ಟೇಕ್ ದ ಆಟೋ. ಅರ್ಥ ಆಗ್ತಿದೆಯಾ? ಸೊ ಇಟ್ ಗೋಸ್ ಟಿಲ್ ಆನಂದರಾವ್ ಸರ್ಕಲ್ ಓನ್ಲಿ. ಆ್ಯಂಡ್ ನೆಕ್ಸ್ಟ್, ಐ ಥಿಂಕ್ ಸೊ ಬಟ್ ಆಸ್ಕ್ ದ ಕಂಡಕ್ಟರ್ ಒನ್ಸ್. ನಿಮಗೆ ಶ್ಯೂರ್ ಇರಲ್ಲ, ಹೋಗುತ್ತೆ ಅನಿಸುತ್ತೆ, ಬಟ್ ನಿಮಗೆ ಶ್ಯೂರ್ ಆಗಿ ಬೇಕಂದರೆ ಒಂದ್ಸಲಿ ಕಂಡಕ್ಟರ್ನ ಕೇಳಿ. ಐ ಥಿಂಕ್ ಸೊ ಅಂತ ಯಾವಾಗ ಯೂಸ್ ಮಾಡ್ತೀವಿ? ಹಾಂ, ಐ ಥಿಂಕ್ ಸೊ, ಹೌದು ಅನಿಸುತ್ತೆ ಅಂತ ಯೂಸ್ ಮಾಡುವಾಗ ನಾವೇನು ಮಾಡ್ತೀವಿ? ಐ ಥಿಂಕ್ ಸೊ ಅಂತ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಐ ಥಿಂಕ್ ಸೊ ಸಂಡೇ. ಐ ಥಿಂಕ್ ಸೊ ಸಂಡೇ ಸಂಡೇ. ಸೊ ನೀವು ಶ್ಯೂರ್ ಇರಲ್ಲ, ಎಲ್ಲೋ ಒಂದು ಕಡೆ ಒಂದು ಅಂದಾಜಾಗಿ ನಿಮ್ಗೆ ಗೊತ್ತಿರುತ್ತೆ. ಸೊ ಐ ಥಿಂಕ್ ಸೊ ಅಂತ ಯೂಸ್ ಮಾಡ್ತೀರಾ. ಐ ಥಿಂಕ್ ಸೊ ಬಟ್ ಆಸ್ಕ್ ದ ಕಂಡಕ್ಟರ್ ಒನ್ಸ್. ಆದರೆ ಒಂದು ಸಾರಿ ಕಂಡಕ್ಟರ್ನ ಕೇಳಿ. ಒಂದು ಸಾರಿ ಅನ್ನೋಕ್ಕೆ ಒನ್ಸ್ ಅಂತ ಕರಿತೀವಿ. ಒನ್ಸ್. 2 ಸಾರಿ ಅನ್ನೋಕ್ಕೆ ಟ್ವೈಸ್. 3 ಸಾರಿ ಅನ್ನೋಕ್ಕೆ ಥ್ರೈಸ್. ಓಕೆನಾ? ಆ ಥರ. ಐ ಥಿಂಕ್ ಸೊ ಬಟ್ ಆಸ್ಕ್ ದ ಕಂಡಕ್ಟರ್ ಒನ್ಸ್. ಗೆಟಿಂಗ್ ದಿಸ್? ಸೊ ಈ ಥರ ನಾವು ಏನು ಮಾಡ್ತೀವಿ, ರಿಯಲ್ ಲೈಫ್ ಸಿಚುವೇಶನ್ಸಲ್ಲಿ ಒಂದು ಇಂಗ್ಲೀಷನ್ನು ಹೆಂಗೆ ಬಳಸ್ಬೋದು ಅನ್ನೋದನ್ನು ಕಲಿತೀವಿ. ಆ ಇಂಗ್ಲೀಷ್ ಬಳಸುವಾಗ ಆ ವಾಕ್ಯದಲ್ಲಿ ಬರುವಂತಹ ಶಬ್ದಗಳು ಏನಕ್ಕೆ ಆ ಶಬ್ದಗಳಾಗಿವೆ, ಏನಕ್ಕೆ ಆ ರೂಲ್ಸ್ ಇದೆ. ಸೊ ನಾವು ಫಸ್ಟ್ 10 ಒಂದು ಕ್ಲಾಸಸ್ಸಲ್ಲಿ ಏನು ರೂಲ್ಸ್ ಕಲ್ತಿದ್ದೀವಿ, ಅವು ಯಾಕೆ ಕಲ್ತ್ವಿ ಅನ್ನೋದು ನಿಮ್ಗೆ ಇವಾಗ ಗೊತ್ತಾಗುತ್ತೆ.
ಓಕೆ, ಸೊ ಇಟ್ ಬಂದಾಗ, ಯು ಬಂದಾಗ, ಆ್ಯಮ್ ಬಂದಾಗ, ಹಿ ಶಿ ಇಟ್ ಬಂದರೆ ಡಸ್ ಯಾಕೆ ಬರುತ್ತೆ, ಗೋಸ್ ಯಾಕಾಗುತ್ತೆ, ಲೈಕ್ಸ್ ಯಾಕಾಗುತ್ತೆ, ಇವೆಲ್ಲವೂ ರೂಲ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನೀವು ಅವನ್ನ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಇವತ್ತು ನಾವು ಏನು ಮಾಡಿದ್ವಿ, ಟೋಟಲ್ ಆಗಿ 5 ಲೈಫ್ ಸಿಚುವೇಶನ್ಸ್ ಬಗ್ಗೆ ಕಲ್ತಿದ್ವಿ. 5 ಲೈಫ್ ಸಿಚುವೇಶನ್ಸಲ್ಲಿ ಯಾವ ಥರ ನಾವು ಇಂಗ್ಲೀಷನ್ನು ಮಾತಾಡ್ಬೋದು, ಅದು ಕೂಡ 5 ವೆರೈಟಿಯನ್ನು ಕಲ್ತಿದ್ವಿ. ನೀವು ಯಾವುದಾದ್ರೂ ಯೂಸ್ ಮಾಡಿ ಮಾತಾಡ್ಬೋದು. ಓಕೆನಾ? ಸೊ ಟೋಟಲ್ ಆಗಿ ಒಂದೇ ಕ್ಲಾಸಲ್ಲಿ ನಾವು 25 ರೆಸ್ಪಾನ್ಸಸ್ಸನ್ನು ಕಲ್ತಿದ್ವಿ, 25 ವಾಕ್ಯಗಳನ್ನು ಕಲ್ತಿದ್ವಿ. ಓಕೆ, ಸೊ ನಾನು 2 ಕ್ವಶನ್ನ ಕೇಳಿದ್ದೀನಿ, 2 ಕ್ವಶನ್ಗೂ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಬೇಕು ನೀವು. ಓಕೆ, ಸೇಮ್ ರಿಯಲ್ ಲೈಫ್ ಸಿಚುವೇಶನ್ಸನ್ನು ಅಗೇನ್ ನಾನು ನೆಕ್ಸ್ಟ್ ಕ್ಲಾಸಲ್ಲೂ ತೊಗೊಂಡು ಬರ್ತೀನಿ. ಸೊ ಸ್ಟೇ ಟ್ಯೂನ್ಡ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಸೊ ದಟ್ ನಿಮಗೆ ಕ್ಲಾಸ್ ನೋಟಿಫಿಕೇಷನ್ ಬರುತ್ತೆ. ಆಲ್ಸೋ ಪ್ಲೀಸ್ ಫಾಲೋ ಮಾಡಿ, ಮರಿಬೇಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ E4English ಅಂತ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಹ್ಯಾಂಡಲಲ್ಲಿ ಕೂಡ ನೀವು DM ಮಾಡಿ, ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಕ್ಲಾಸ್, ನಿಮ್ಗೆ ಏನಾದರೂ ಕೋರ್ಸ್ ಡೀಟೇಲ್ಸ್ ಬೇಕಾಗಿದ್ದರೆ, ನಿಮಗೆ ಕೋರ್ಸನ್ನು ಜಾಯಿನ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಓಕೆನಾ? ಆ್ಯಂಡ್ DM ಮಾಡಿ ಕೋರ್ಸ್ ಡೀಟೇಲ್ಸನ್ನು ತೊಗೋಬೋದು. ಆಲ್ಸೋ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಲೈಫ್ ಸಿಚುವೇಶನ್ಸ್ ಜೊತೆಗೆ ಈ ಥರ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಮತ್ತೆ ಕ್ವಶನ್ಸನ್ನು ಕೊಟ್ಕೊಂಡು ಹೋಗ್ತೀನಿ. ಆ್ಯಂಡ್ ನೀವು ಆನ್ಸರ್ ಮಾಡ್ತಾ ಹೋಗಬೇಕು. ಆ್ಯಂಡ್ ನಾವು ಟೆನ್ಸಸ್ ಹೆಂಗೆ ಯೂಸ್ ಮಾಡ್ತೀವಿ, ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಹೆಂಗೆ ಯೂಸ್ ಆಗುತ್ತೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯಾವ ಒಂದು ನೌನ್ ಬಂದಾಗ, ಪ್ರನೌನ್ ಬಂದಾಗ ಈಸ್, ಆರ್, ಗೋಯಿಂಗ್, ಕಮಿಂಗ್ ಯಾವ ಥರ ING ಫಾರ್ಮ್ಯಾಟ್ಸಲ್ಲಿ ಯೂಸ್ ಮಾಡ್ತೀವಿ, ಪಾಸ್ಟ್ ಹೆಂಗಾಗುತ್ತೆ, ಫ್ಯೂಚರ್ ಹೆಂಗಾಗುತ್ತೆ, ಸೊ ಟೆನ್ಸ್ ವೈಸ್ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ರಿಯಲ್ ಲೈಫ್ ಸಿಚುವೇಶನ್ನ ಯಾಕೆ ತಗೋತಿದ್ದೀನಿ ಅಂದರೆ, ಸುಮ್ಮನೆ ನಿಮಗೆ ಯಾವುದೋ ಸೆಂಟೆನ್ಸನ್ನು ನಾನು ಕಲಿಸಿ ಹೋಗಿಬಿಟ್ರೆ ನಿಮಗೆ ಆ ಸಿಚುವೇಶನ್ ಬಂದಾಗ ನಾನು ಯಾವ ಟೆನ್ಸನ್ನು ಯೂಸ್ ಮಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಲ್ಲ. ಸೊ ಸಿಚುವೇಶನ್ಸ್ ತೊಗೊಂಡು ಬಂದು ನಾನು ಮಾತಾಡಿದಾಗ ಎಲ್ಲರೂ ನಾವು ಹೇಳುವಂಥ ಸಿಚುವೇಶನ್ಗೆ ಒಂದಲ್ಲ ಒಂದಿನ ಆ ಸಿಚುವೇಶನ್ ನಮ್ಗೆ ಬಂದಿರುತ್ತೆ, ಆವಾಗ ನಾವು ಮಾತಾಡೋಕ್ಕೆ ಕಲಿತೀವಿ. ಓಕೆ, ಈ ಥರ ನಮಗೆ ಕ್ಲಾಸಲ್ಲಿ ಹೇಳಿದರು ಮ್ಯಾಮ್, ನಾವು ಈ ಥರ ಯೂಸ್ ಮಾಡ್ಬೋದು, ದಿಸ್ ಈಸ್ ಕರೆಕ್ಟ್ ಅಂತ ಹೇಳಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಸೊ ಕೊಟ್ಟಂಥ ಕ್ವಶನ್ಸ್ಗಳಿಗೆ ಕಮೆಂಟಲ್ಲಿ ಆನ್ಸರ್ ಮಾಡಿ, ನಾನು ನಿಮಗೆ ಚೆಕ್ ಮಾಡಿ ಹೇಳ್ತೀನಿ. ಓಕೆನಾ? ಸೊ ಡೋಂಟ್ ಫಾರ್ಗೆಟ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಆಲ್ಸೋ ಪ್ಲೀಸ್ ಶೇರ್ ಇಟ್ಟು ಯಾರ್ಯಾರಿಗೆಲ್ಲ ನಿಮಗೆ ಇಂಗ್ಲೀಷ್ ಕಲಿತಾರೆ ಅನ್ನುವಂಥದ್ದು ಅಥವಾ ಕಲಿಬೇಕು ಅನ್ನುವಂಥ ಆಸೆ ಇದೆ, ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ. ಸೊ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು ಇದೊಂದೇ ಹೆಲ್ಪು, ನೀವು ಇದನ್ನು ನಮಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ.